Check, check. Hello, check. Hello, hello. Hello, hello, check. Hello, 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 check. हाँ चलेगा. हेलो हेलो चेक. हेलो हेलो चेक. हेलो हेलो चेक. 1 2 3 चेक. हेलो चेक. हेलो हेलो चेक. Check, 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 check. सब रेडी कर लियो तेरा ये वो सब होगा ये सजावट
ಕ್ಕಾಗಿ ಬಲಿಷ್ಠ ಎಂಬಿಸಿಸಿ ವಿರುದ್ಧವಾಗಿ
ಪಂದ್ಯಾಕೂಟ ಬಹಳಷ್ಟು ಉತ್ತಮ ರೀತಿಯಾಗಿ ಸಾಗಿ ಹೋಗ್ತಾ ಇದೆ. ಎರವಾಲಿ ಕೂಡ ನಾವು ಆತ್ಮೀಯವಾಗಿರ್ತಕ್ಕಂಥ ಹೃದಯ ಸ್ಪರ್ಶ ಅಭಿನಂದನೆ ನಮ್ಮ ವೇದಿಕೆ ಮುಖಾಂತರವಾಗಿ ಸಮರ್ಪಿಸ್ತಾ ಇದ್ದೇವೆ. ಅಲ್ಲಿ ಬಿಸಿಸಿ ಆಟಗಾರರು ದಯವಿಟ್ಟು ಅಂಕನ ಒಳಭಾಗಿಸಾಗಬೇಕು ಅನ್ನೋದು ಕೇಳ್ತಾ ಇದ್ದಾವೆ. ಬಿಸಿಸಿಯ ನಾಯಕರು ಗಮನಿಸಿಕೊಳ್ಳಿ, ಓವರ್ ಕಡಿತಗೊಳಿಸ್ತೇವೆ ಸರ್, ದಯವಿಟ್ಟು ಸಮಯ ಸಾಕಷ್ಟು ಕಮ್ಮಿ ಇದೆ, ಗಮನಿಸಿಕೊಳ್ಳಿ. ಬಹಳಷ್ಟು ದೂರದಿಂದ ಆಗಮಿಸಿದ್ದೀರಾ, ಟಾಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ, ಅಂಕನ ಒಳ ಬರಲಿಕ್ಕೆ ತಡ. ಬಿಸಿಸಿ ಆಟಗಾರರು ದಯವಿಟ್ಟು ಅಂಕನ ಒಳಭಾಗಿಸಾಗಬೇಕು ಅನ್ನೋದಕ್ಕೆ ಕೇಳಿಕೊಳ್ತಾ ಇದ್ದಾವೆ. 12 ಪವನ ಕಳಿಸ್ಕೊಡಿ, ಬಿಸಿಸಿಯ 12 ಪವನ್ ಕಳಿಸ್ಕೊಡಿ. ಅದೇ ರೀತಿ ಎಂಬಿಸಿಸಿ ಆರಂಭಿಕ ಆಟಗಾರ ಅಂಕನ ಎಂಟ್ರಿಯನ್ನು ಪಡಿಬೇಕು, 12 ಪವನ ಕಳಿಸ್ಕೊಡ್ಬೇಕು ಅನ್ನೋದಕ್ಕೆ ಕೇಳಿಕೊಳ್ತಾ ಇದ್ದಾವೆ. ಎಂಬಿಸಿಸಿ ವರ್ಸಸ್ ಬಿಸಿಸಿ ಇರುವರು ಆಟಗಾರರು ಕೂಡ 12 ಪವನ ಕಳಿಸ್ಕೊಡ್ಬೇಕು ಅನ್ನೋದಕ್ಕೆ ಕೇಳಿಕೊಳ್ತಾ ಇದ್ದಾವೆ. ಶೀಘ್ರಗತಿಯಲ್ಲಿ ಬಿಸಿಸಿ ಆಟಗಾರರು ಕ್ಷೇತ್ರ ರಕ್ಷಣೆಯನ್ನು ಸಿದ್ಧಪಡಿಸಿಕೊಳ್ಬೇಕು ಅನ್ನೋದಕ್ಕೆ ಕೇಳಿಕೊಳ್ತಾ ಇದ್ದಾವೆ. ತಾವೆಲ್ಲರ ಒಂದು ಸಹಕಾರದೊಂದಿಗೆ ಒಂದು ಪಂದ್ಯ ಕೂಡ ಸಾಗ್ತಾ ಇದೆ, ದಯವಿಟ್ಟು ಗಮನಿಸಿಕೊಳ್ಳಿ ಸರ್. ಶೀಘ್ರಗತಿಯಲ್ಲಿ ಅಂಕನ ಒಳಭಾಗ ಸಾಗಬೇಕು. ಇವತ್ತಿನ ದಿನ 8 ಪಂದ್ಯಾಟವನ್ನು ಆಡಿಸಬೇಕಾಗಿದೆ. ಈ ಒಂದು ಟೂರ್ನಮೆಂಟ್ ಇವತ್ತಿನ ದಿನವೇ ಮುಕ್ತಾಯವನ್ನು ಕಾಣಬೇಕಾಗಿದೆ. ಆ ನಿಟ್ಟಿನಲ್ಲಿ ತಾವೆಲ್ಲರ ಒಂದು ಪ್ರೋತ್ಸಾಹ ಟೂರ್ನಮೆಂಟ್ಗೆ ಸಾಗಿ ಬಂದರೆ ಬಹುಶಃ ಮುಂಬರುವ ದಿನಗಳಲ್ಲಿ ಮತ್ತೊಂದು ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ಕ್ರಿಕೆಟ್ ಪಂದ್ಯಾಕೂಟ ಇದೇ ಅಂಕಣದಲ್ಲಿ ಸಾಗ್ತದೆ. ತಮ್ಮೆಲ್ಲರ ಒಂದು ಪ್ರೋತ್ಸಾಹ ಮೊದಲ ಯಶಸ್ಸಿನ ಟೂರ್ನಮೆಂಟ್ಗೆ ಅತ್ಯಮೂಲ್ಯ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದಾವೆ. ಪಂದ್ಯಾಟವನ್ನು ಆರಂಭಿಸಿಕೊಳ್ಳಿ ಅನ್ನೋದಕ್ಕೆ ಕೇಳಿಕೊಳ್ತಾ ಇದ್ದಾವೆ ನಿರ್ಣಾಯಕರಾಗಿ ಶೇಖರ್ ಮತ್ತು ನವಾಜ್. ವೈಟ್ ಫೀಲ್ಡ್ ನವಾಜ್ ಮತ್ತು ಬಾಗಲೂರಿನ ಶೇಖರ್ ಪಂದ್ಯಾಕೂಟದ ನಿರ್ಣಾಯಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. DJ Sai Ganesh. ಎಂಬಿಸಿಸಿ ಆರಂಭಿಕ ಆಟಗಾರರು ಶೀಘ್ರಗತಿಯಲ್ಲಿ ಅಂಕಣ ಎಂಟ್ರಿಯನ್ನು ಪಡಿಬೇಕು ಅನ್ನೋದಕ್ಕೆ ಕೇಳಿಕೊಳ್ತಾ ಇದ್ದಾವೆ. ಶೇಖರ್ ತೀರ್ಪುಗಾರರು ಶೀಘ್ರಗತಿಯಲ್ಲಿ ಪಂದ್ಯಾಟವನ್ನು ಆರಂಭಿಸಿ ಅನ್ನೋ ಬಗ್ಗೆ ಕೇಳಿಕೊಳ್ತಾ ಇದ್ದಾರೆ. ಪಂದ್ಯಾಟವನ್ನು ಆಡಿಸ್ತಾ ಇದ್ದಾವೆ. ಅಲ್ಲಿ ಶೀಘ್ರಗತಿಯಲ್ಲಿ ಬಿಸಿಸಿ ಆಟಗಾರರು ಚದುರಿಕೊಳ್ಳಿ ಅನ್ನೋದಕ್ಕೆ ಕೇಳಿಕೊಳ್ತಾ ಇದ್ದಾವೆ. ಕ್ಷೇತ್ರ ರಕ್ಷಣೆಯನ್ನು ಸಿದ್ಧಪಡಿಸಿಕೊಳ್ಳಿ ಅನ್ನೋದಕ್ಕೆ ವಿನಂತಿಸಿಕೊಳ್ತಾ ಇದ್ದಾವೆ. ಆರಂಭಿಕ ಆಟಗಾರರಾಗಿ ಎಂಬಿಸಿಸಿಯ ಪರವಾಗಿ ಸ್ವಸ್ತಿಕ್ ಮತ್ತು ಪ್ರಮೇತ್ ಅಂಕಣ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಮೊದಲ ಓವರ್ನ ಸಿಗಾರಿಕೆ ವಿಭಾಗದಲ್ಲಿ ಬ್ರದರ್ ಕ್ರಿಕೆಟ್ ಕ್ಲಬ್ನ ಪರವಾಗಿ
ಅರವಿಂದ್ ಅವರನ್ನ ಪರಿಚಯಿಸ್ತಾ ಇದ್ದಾರೆ. ನಿರ್ಣಾಯಕರಾಗಿ ಶೇಖರ್ ಮತ್ತು ನವಾ. All my friends are heathens, take it slow. Wait for them to ask you who you know. Please don't make any sudden moves. You don't know the half of the ಪಂದ್ಯಾಟವನ್ನು ಆರಂಭಿಸಿಕೊಳ್ಳೋಣ ಕೇಳಿಕೊಳ್ತಾ ಇದ್ದಾವೆ. ಮೊದಲ ಓವರ್ನ ಎಸೆಗಾರಿಕೆ ವಿಭಾಗದಲ್ಲಿ ಅರವಿಂದ್ ಅವರನ್ನ ಪರಿಚಯಿಸ್ತಾ ಇದ್ದಾರೆ. ಎಂಬಿಸಿಸಿಯ ಪರವಾಗಿ ಸ್ವಸ್ತಿಕ್ ಸ್ಟ್ರೈಕರ್ ಅಲ್ಲಿ ಅರವಿಂದ್ ಎಸೆದ ಚೆಂಡು ತನ್ನ ಮೂಲಕ ಓಟವನ್ನು ದಾಖಲಿಸ್ತಾ ಇದ್ದಾರೆ. ಸ್ವಸ್ತಿಕ್ ಖಾತೆ ಆರಂಭಗೊಳ್ತಾ ಇದೆ. ಎಂಬಿಸಿಸಿಯ ಖಾತೆ ಆರಂಭವನ್ನ ಕಾಣ್ತಾ ಇದೆ. ಸಾಕಷ್ಟು ಉತ್ತಮ ರೀತಿಯ ಕ್ರಿಕೆಟ್ ಪಂದ್ಯಾಕೂಟ ಹೆಗ್ಡೆ ನಗರ್ ಚಾಂಪಿಯನ್ಸ್ ಲೀಗ್ ಅನ್ನುವಂಥ ರೂಪದಲ್ಲಿ ಸಾಗಿ ಹೋಗ್ತಾ ಇದೆ. ಮೊದಲ ಫೈನಲ್ ಎಂಟ್ರಿಯನ್ನು ಪಡೆದಿರ್ತಕ್ಕಂಥ ತಂಡ ಬ್ರೈಟ್ ಸ್ಟಾರ್ಸ್. ಬಹಳಷ್ಟು ಉತ್ತಮ ರೀತಿಯಿಂದ ಎಸೆತ ತನ್ನ ಮೂಲಕ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಗಳು. ಬ್ರದರ್ ಕ್ರಿಕೆಟ್ ಕ್ಲಬ್ ಇನ್ ದ ಟಾಸ್ ಅಂಡ್ ಎಲೆಕ್ಟೆಡ್ ಟು ಬಾಲ್ ಫಸ್ಟ್ ನಿರ್ಣಯದ ಮೇರೆಗೆ ಅರವಿಂದ್ ಅವರನ್ನ ಪರಿಚಯಿಸ್ತಾ ಇದ್ದಾರೆ. ಜಾಣ್ಮೆ ಎಸೆತ ಸ್ವಲ್ಪ ಮಟ್ಟಿಗೆ ಚೆಂಡನ್ನು ತಿರುಗಿಸುವಂತಹ ಪ್ರಯತ್ನವನ್ನು ಮಾಡಿದ್ರು. ಓಟಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಆರಂಭಿಕ ಆಟಗಾರರಾಗಿ ಸ್ವಸ್ತಿಕ್ ನಾಗರಾಜ್ ಮತ್ತು ಪ್ರಮೇತ್ ಅಂಕಣ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಎಂಬಿಸಿಸಿಯ ಪರವಾಗಿ ಬಹಳಷ್ಟು ಅನುಭವಿ ಆಟಗಾರರನ್ನ ಪರಿಚಯಿಸ್ತಾ ಇದ್ದಾರೆ. ನಾಲ್ಕನೇ ಬಾರಿ ಅರವಿಂದ್ ಶಾರ್ಟ್ ವಿಕೆಟ್ ಶಾರ್ಟ್ ಪಾಯಿಂಟ್ ಕಾಣ್ತದೆ. ಮಿಡಲ್ ಕಾಣ್ತದೆ. ಮಿಡಲ್ ಕವರ್ಸ್ ಪಾಯಿಂಟ್. ಸ್ಲೋವರ್ ಚೆಂಡು ತನ್ನ ಮೂಲಕ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಶೋಲಕ್ ಚೆಕ್ ಔಟ್ ಸ್ಪರ್ಧೆಯಲ್ಲಿ ಪ್ರಮುಖ ವಿಕೆಟ್ ಕಳ್ಕೊಳ್ತಾ ಇದೆ. ಮೊದಲ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ ಎಂಬಿಸಿಸಿ. ಪ್ರಗತಿಯ ಮೊದಲ ಓವರ್ ಅರವಿಂದ್ ಬ್ರೇಕ್ ಥ್ರೂ ಅನ್ನು ನೀಡಿದ್ರು. ಹೊಸ ಆಟಗಾರ ಅಶೋಕ್ ಪಿಳ್ಳೆ ಅಂಕಣಕ್ಕೆ ಆಗಮಿಸಿಕೊಳ್ತಾ ಇದ್ದಾರೆ. ಈ ಹಂತದಲ್ಲಿ ಸ್ವಸ್ತಿಕ್ ಅವರ ಜೊತೆಗೂಡಿಕೊಂಡು ಒಂದು ಪಾರ್ಟ್ನರ್ಶಿಪ್ ಆಟಗಳು ಬರಬೇಕಾಗಿದೆ. ಅನುಭವದ ಹೊಡೆತಗಳು ಬರಬೇಕಾಗಿದೆ. ಪರ್ಫೆಕ್ಟ್ ಶಾಟ್ಗಳು ಬರಬೇಕಾಗಿದೆ. ಕನೆಕ್ಟ್ ಶಾಟ್ಗಳನ್ನು ದಾಖಲಿಸಬೇಕಾಗಿದೆ. ಗ್ಯಾಪ್ ಶಾಟ್ಗಳನ್ನು ಹೊಡಿಬೇಕಾಗಿದೆ. ಎಂಬಿಸಿಸಿಯ ಮೊತ್ತ ಒಂದು 6 ಓವರ್ಗಳ ಒಂದು ಹಂತದಲ್ಲಿ ಅದೆಷ್ಟಕ್ಕೆ ಇರುವರು ಅನುಭವಿ ಆಟಗಾರ ಕೊಂಡೊಯ್ದರೆ ನೋಡಬೇಕಾಗಿದೆ. ಬಿಸಿಸಿಯ ಪರವಾಗಿ ಬಹಳಷ್ಟು ಉತ್ತಮ ಕ್ಷೇತ್ರ ರಕ್ಷಣೆ ಕಂಡು ಬರ್ತಾ ಇದೆ. ಅಸ್ತಿಗಾರಿಕೆ ಕಂಡು ಬರ್ತಾ ಇದೆ. ದಿನದ ಮೊದಲ ಪಂದ್ಯಾಟ ಬಿಸಿಸಿ ವರ್ಸಸ್ ಎಂಬಿಸಿಸಿ. ಶಾಟ್ ಮಾಡುವಂತ ಪ್ರಯತ್ನ ಮಾಡಿದ್ರು. ತನ್ನ ಮೂಲಕ ಡೀಪ್ ಥರ್ಡ್ ಮ್ಯಾನ್ ಸಿ ಮಾರಕ್ಕೆ ಕ್ರಮಿಸ್ತಾ ಇದೆ. ಬೌಂಡ್ರಿ. ಮೊದಲ ಬೌಂಡ್ರಿ ಎಂಬಿಸಿಸಿಯ ಪರವಾಗಿ ಸ್ವಸ್ತಿಕ್ ನಾಗರಾಜ್ ರಿವರ್ಸ್ ಶಾಟ್ ಮುಖಾಂತರವಾಗಿ ದಾಖಲಿಸಿದ್ರು. ಆ ನಿಟ್ಟಿನಲ್ಲಿ ಒಟ್ಟು ಮೊತ್ತ 5ಕ್ಕೆ ತಲುಪ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ಕವರ್ ಪಾಯಿಂಟ್ ಭಾಗದಲ್ಲಿ ಸಾಗ್ತಾ ಇದೆ. 2 ಓಟಗಳ ಪ್ರಯತ್ನವನ್ನು ಮಾಡುವಂತ ಹಂತಕ್ಕೆ ಬರ್ತಾ ಇದ್ದಾರೆ ದಾಂಡಿಗರು. ಯಶಸ್ಸಿನ ಓಟಗಳು ಬರ್ತಾ ಇದೆ ಸ್ವಲ್ಪ ಮಟ್ಟಿಗೆ. ಓವರ್ ಮುಕ್ತಾಯದ ಮೊದಲ ಓವರ್ನ ಬಳಿಕ 7ಕ್ಕೆ 1 ಎಂಬಿಸಿಸಿ. ಪ್ರಮೀತ್ ಅನ್ನುವಂತ ಒಂದು ಪ್ರಮುಖ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ ಎಂಬಿಸಿಸಿ. ಹೊಸ ಬೌಲರ್ ತೌಫೀಕ್ ಪರಿಚಯಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಆರಂಭಿಕ ಓವರ್ನಲ್ಲಿ ಅರವಿಂದ್ ಬಹಳಷ್ಟು ಉತ್ತಮ ಸ್ವೀಕಾರಿಕೆಯನ್ನು ಮಾಡಿದ್ರು. ಪ್ರಮುಖ ವಿಕೆಟ್ಸ್ ಅನ್ನು ಪಡೆದುಕೊಂಡ್ರು. 7 ಓಟವನ್ನು ನೀಡಿದ್ರು ಕೂಡ ಪ್ರಮೀತ್ ಅನ್ನುವಂತ ಒಂದು ಪ್ರಮುಖ ವಿಕೆಟ್ಸ್ ಅನ್ನ ಕಬಳಿಸಿಕೊಳ್ತಾ ಇದ್ದಾರೆ.
ಇವಾಗ ಎರಡನೇ ಓವರ್ನಲ್ಲಿ ಬ್ರದರ್ ಕ್ರಿಕೆಟ್ ಕ್ಲಬ್ನ ಪರವಾಗಿ ತೌಫೀಕ್ ಪರಿಚಯಿಸುವಂತಹ ಪ್ರಯತ್ನ ಹಂತದಲ್ಲಿ ಸ್ಟ್ರೈಕರ್ ವಿಭಾಗದಲ್ಲಿ ಹೊಸ ಆಟಗಾರ ಅಶ್ವಥ್ ಪಿಳ್ಳೆ ಬಹಳಷ್ಟು ಅನುಭವಿ ಆಟಗಾರರು. ಎಂಬಿಸಿಸಿಯ ನಂಬರೆಯ ಸ್ಥಳೀಯ ಸಚಿವ ಆಡುತ್ತಿದ್ದಾರೆ ತೌಫೀಕ್ ಮತ್ತು ಅಶ್ವಥ್ ಪಿಳ್ಳೆ ಅಂಕಣ ಒಳಭಾಗದಲ್ಲಿದೆ. ಬಿಸಿಸಿ ಅನುಭವಿ ಎಸೆತಗಾರ ತೌಫೀಕ್ ಎಸ್ ಗಾರಿಕೆ ಭಾಗ್ಯ. ಮೊದಲ ಚೆಂಡು ಓಟಗಳು ಬರ್ತಾ ಇಲ್ಲ, ಬಹಳ ಸುಂದರವಾಗಿ ಮೊತ್ತವನ್ನು ಮಾಡಿದ್ರು. ನೋಟ್ ಬಾಲ್ ಸೇರ್ಪಡೆಗಳು ಬರ್ತಾ ಇದೆ. 6 ಓವರ್ಗಳೊಂದು ಪಂದ್ಯಾಕೂಟ ಹೆಚ್ಚಾಗಿ 45 ಓಟಗಳು ಬಂದರೂ ಕೂಡ ಮೊದಲ ಪಂದ್ಯ ಕೂಡ ಬಹಳಷ್ಟು ಕುತೂಹಲಕಾರಿ ಘಟ್ಟವನ್ನು ತಲುಪುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತದೆ. ಕನಿಷ್ಠ ಮೊದಲ ಪಂದ್ಯ ಕೂಡ ಇನ್ನೂ ಕೂಡ ಗರಿಷ್ಠ ಉತ್ತರವನ್ನು ಕೊಡುತ್ತದೆ ಅನ್ನೋ ನಿಟ್ಟಿನಲ್ಲಿ ಇಂದಿನ ಪಂದ್ಯಗಳು ಗಮನಿಸಿಕೊಂಡ್ರೆ ಹೆಚ್ಚಾಗಿ ಬಹಳಷ್ಟು ಕುತೂಹಲಕಾರಿ ಪಂದ್ಯಗಳೇ ಈ ಅಂಕಣ ಒಳಭಾಗದಲ್ಲಿ ಚೆಂಡು ತಮ್ಮೂಲಕ ಔಷಧಿ ಆಗ್ತಾ ಇದೆ. ಮೇಲುಗುರಿ ಶಾಸ್ತ್ರ ಮಿಂಚಿನ ಒಂದು ಪೂರೈಕೆ ಆಗ್ತಾ ಇದೆ. ಅಪಾಯಕಾರಿ ಪೂರೈಕೆಯನ್ನು ಸೃಷ್ಟಿ ಮಾಡಿಕೊಂಡು ಆ ನಿಟ್ಟಿನಲ್ಲಿ 8ಕ್ಕೆ ತಲುಪ್ತಾ ಇದೆ ಎನ್ಬಿಸಿಸಿಯ ಮೂಲಕ. ಪ್ರಬಲ ತಂಡಗಳು ಜನಪ್ರಿಯ ಧಾರವಾಡಗೆ ಕೇಸಿ ಇಲ್ಲದ ಜಯ ಕರ್ನಾಟಕ ಈ ರೀತಿಯ ಪ್ರಮುಖ ತಂಡಗಳೆಲ್ಲರೂ ಕೂಡ ಇವತ್ತಿನ ಒಳಭಾಗದಲ್ಲಿ ಪಂದ್ಯಾಟವನ್ನು ಆಡ್ತಿದೆ. ಆ ನಿಟ್ಟಿನಲ್ಲಿ ಮೊದಲ ಪಂದ್ಯಾಟ ಬಿಸಿಸಿ ವರ್ಸಸ್ ಎನ್ಬಿಸಿಸಿ ಪಂದ್ಯಾಟವನ್ನು ಆಡ್ತಾ ಇದೆ. ಇದ್ದಾರೆ ಯಾವ ರೀತಿಗೊಂಡು ಗರಿಷ್ಠ ಶ್ರೇಷ್ಠವನ್ನು ದಾಖಲಿಸುವ ಪ್ರಯತ್ನವನ್ನು ಸೃಷ್ಟಿ ಮಾಡಿದ್ರು. ಲೆಗ್ ಬೈ ಮುಖಾಂತರವಾಗಿ ಓಟಗಳು ಬರ್ತಾ ಇದೆ. ಒಂದು ಓಟಗಳ ಹೆಚ್ಚುವರಿ ಆಗ್ತಾ ಇದೆ. 9ಕ್ಕೆ ತಲುಪ್ತಾ ಇದೆ. ಬಿರುಸಿನ ಆಟಗಾರರ ನಿಯಂತ್ರಣಕ್ಕೆ ಪ್ರಯತ್ನದಲ್ಲಿ ಬಹಳ ಸೂಕ್ತವಾಗಿ ಮಾಡ್ತಾ ಇದ್ದಾರೆ. ಆಟಗಾರರು ಟಿಪ್ಸ್ಗಳನ್ನು ನೀಡ್ತಾ ಇದ್ದಾರೆ, ಸಲಹೆಗಳನ್ನು ನೀಡ್ತಾ ಇದ್ದಾರೆ. ಎಲ್ಲ ಒಂದು ಅನುಭವದ ಸೂಚನೆಗಳು ಸಲಹೆಗಳ ಮೇರೆಗೆ ಅರವಿಂದ್ ಮತ್ತು ಟೋಪಿ ಬಹಳ ಸೂಕ್ತವಾಗಿ ದಕ್ಷಿಣ ಮಾಡ್ತಾ ಇದ್ದಾರೆ. ಪರವಾಗಿ ಇವತ್ತಿನ ಹೊಡೆದಾಟ ಮೂಲಕ ಕ್ಷಣಕಾಲ ಗಾಳಿಯಲ್ಲಿ ಕೇಳ್ತಾ ಇದೆ. ಅಶೋಕ್ ಪಿಳ್ಳೆ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. ಎರಡನೇ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. ಹೊಸ ದಾಂಡಿಗೆ ಅಜಾರ್ ಅಂಕಣಕ್ಕೆ ಆಗಮಿಸಿಕೊಳ್ತಾ ಇದ್ದಾರೆ. ಈ ಹಂತದಲ್ಲಿ ಸ್ವಸ್ತಿಕರ ಜೊತೆಗೂಡಿಕೊಂಡು ಪಾರ್ಟ್ನರ್ಶಿಪ್ ದಾಖಲಿಸಬೇಕಾಗಿದೆ. ಈಗಾಗಲೇ 9ಕ್ಕೆ ಪ್ರಮುಖ 2 ವಿಕೆಟ್ಗಳನ್ನು ಕಳ್ಕೊಳ್ತಾ ಇದೆ. ಪ್ರದೀಪ್ ಮತ್ತು ಅಶ್ವಥ್ ಎನ್ನುವಂತ ಅನುಭವಿ ಆಟಗಾರರ ವಿಕೆಟ್ಗಳನ್ನು ಕಳ್ಕೊಳ್ತಾ ಇದೆ. ಇವಾಗ ಮಾಧ್ಯಮ ಸ್ಪರ್ಧೆ ನಮ್ಮಲ್ಲಿ ಆಟಗಾರ ಅಜಾರ್ ಅಂಕಣಕ್ಕೆ ಆಗಮಿಸಿಕೊಳ್ತಾ ಇದೆ. ಈ ಪಂದ್ಯದ ನೇರ ಪ್ರಚಾರ ವಾಯ್ಸ್ ಸ್ಪೋರ್ಟ್ಸ್ ನಲ್ಲಿ ಹೋಗ್ತಾ ಇದೆ. ಬಹಳಷ್ಟು ಮಂದಿ ನೇರ ಪ್ರಚಾರ ವೀಕ್ಷಣೆ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಹೆಚ್ಚುವರಿ ಮೊದಲ ದಶಕದ ಪೂರೈಕೆ ಆಗ್ತಾ ಇದೆ. 12 ಪ್ರಗತಿಯ 2ನೇ ಓವರ್. ತೌಫೀಕ್ ಸುಧಾರಿಕೆ ಭಾಗದಲ್ಲಿ ಬ್ರೇಕ್ ಥ್ರೂ ಅನ್ನು ನೀಡಿದ್ರು. ಪ್ರಮುಖ ಅಶ್ವಥ್ ಪಿಳ್ಳೆ ಅನ್ನುವಂತ ಒಂದು ವಿಕೆಟ್ಸ್ ಅನ್ನು ಪಡ್ಕೊಂಡ್ರು. ಅರವಿಂದ್ ಮೊದಲ ಓವರ್ ನಲ್ಲಿ ಪ್ರಮಿತ್ ರವರ ವಿಕೆಟ್ಸ್ ಅನ್ನು ಪಡ್ಕೊಂಡ್ರು. ಈ ರೀತಿಯಾಗಿ ಎಸೆತಗಾರಿಕೆ ಬಹಳಷ್ಟು ಉತ್ತಮ ರೀತಿಯಲ್ಲಿ ಸಾಗ್ತಾ ಇದೆ. ಕೋಟ್ ರಕ್ಷಕರನ್ನ ಬಳಸ್ತಾ ಇದ್ದಾರೆ, ಸ್ಲಿಪ್ ಅನ್ನು ಬಳಸ್ತಾ ಇದ್ದಾರೆ, ಶಾರ್ಟ್ ಆರ್ಮ್ ಅನ್ನು ಬಳಸ್ತಾ ಇದ್ದಾರೆ, ಕವರ್ಸ್ ಅನ್ನು ಬಳಸ್ತಾ ಇದ್ದಾರೆ, ಷಡಕ್ಷ ಕವರ್ಸ್ ಅನ್ನು ಬಳಸ್ತಾ ಇದ್ದಾರೆ, ಮಿಡ್ ಆನ್ ಅನ್ನು ಬಳಸ್ತಾ ಇದ್ದಾರೆ, ಮಿಡ್ ವಿಕೆಟ್ ಅಂಡ್ ಸ್ಕ್ವೇರ್ ಲೆಗ್. ವೈಡ್ ಬಾಲ್ ಸೂಚನೆಗಳು ಬರ್ತಾ ಇದೆ. ಔಟ್ಸೈಡ್ ಆಫ್ ಸಿಕ್ ಹೊರ ತಿರುವನ್ನು ಕಾಣ್ತಾ ಇದೆ. ಮೊದಲ ಉಚಿತ ಓಟುಗಳು ಹುಡುಗರ ರೂಪದ ಓಟುಗಳು ಬರ್ತಾ ಇದೆ. 11ಕ್ಕೆ ತಲುಪ್ತಾ ಇದೆ. ಪ್ರಮುಖ 2 ವಿಕೆಟ್ಗಳ ಆಘಾತವನ್ನು ತಂದಿರ್ತಕ್ಕಂಥ ಎನ್ಬಿಸಿಸಿ ಆಟಗಾರರಿಗೆ ಈ ರೀತಿಯಾಗಿರ್ತಕ್ಕಂಥ ಹುಡುಗರ ಓಟುಗಳು ಪ್ಲಸ್ ಪಾಯಿಂಟ್ ಆಗಿ ಕಾಣ್ತಾ ಇದೆ. ತಂಡದ ಮೊತ್ತ 11.
ಸುಂದರತೆಯ ಹೊಡೆತ ತನ್ನ ಮೂಲಕ ಕ್ಷಣಕಾಲ ಗಾಳಿಯನ್ನು ಗೆಲ್ತಾ ಇದೆ. ಓವರ್ ಚಕ್ರವರ್ತಿ ಬಾಲಕ್ಕೆ ಕ್ರಮಿಸ್ತಾ ಇದೆ ಬೌಂಡ್ರಿ. ಮುಕ್ತಾಯದ 2 ಓವರ್ಗಳ ಬಳಿಕ 2 ವಿಕೆಟ್ಗಳ ನಷ್ಟಕ್ಕೆ 15 ಓಟವನ್ನು ದಾಖಲಿಸ್ತಾ ಇದೆ ಎಂಬಿಸಿಸಿ. ಶೀಘ್ರಗತಿಯಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಸಿದ್ಧಪಡಿಸಿಕೊಳ್ಳಿ, ಪದೇ ಪದೇ ಗುಂಪು ಕೂಡ ಅನ್ನೋದಾಗಿ ವಿನಂತಿಸಿಕೊಳ್ತಾ ಇದ್ದಾವೆ. ಬಹಳಷ್ಟು ಪಂದ್ಯಾಟಗಳು ಈ ಅಂಕಣ ಒಳಭಾಗದಲ್ಲಿ ಇವತ್ತಿನಿಂದ ಸಾಗಬೇಕಾಗಿದೆ. ಹೆಡ್ನಗರ್ ಚಾಂಪಿಯನ್ಸ್ ಲೀಗ್ ಕ್ರಿಕೆಟ್ ಪಂದ್ಯ ಕೂಡ ಇವತ್ತಿನ ಮುಕ್ತಾಯವನ್ನು ಮಾಡಬೇಕಾಗಿದೆ. ಈಗ ಕೆಲವೊಂದು ಒತ್ತಡಗಳಿಂದ ಒಂದು ಸತ್ಯ ಪಂದ್ಯಾಟವನ್ನು ನಡೆಸ್ತಾ ಇದೆ. ತಮ್ಮೆಲ್ಲರ ಒಂದು ಸಹಕಾರ, ಬೆಂಬಲ, ಪ್ರೋತ್ಸಾಹ ಈ ಒಂದು ಕ್ರಿಕೆಟ್ ಪಂದ್ಯಾಟಕ್ಕೆ ಅತ್ಯಮೂಲ್ಯ ಅನ್ನೋದಾಗಿ ವೇದಿಕೆ ಮುಖಾಂತರವಾಗಿ ತಿಳಿಸ್ತಾ ಇದ್ದಾವೆ. ಹೊಸ ಬೌಲರ್ ಅಕ್ರಮ್ ರವರನ್ನು ಪರಿಚಯಿಸ್ತಾ ಇದ್ದಾರೆ. ಪಂದ್ಯದ ಸಲುವಾಗಿ ಮುಂದಿನ ಪಂದ್ಯದ ಟಾಸ್ ಕಾರ್ಯಕ್ರಮಕ್ಕಾಗಿ ಜೈ ಕರ್ನಾಟಕ ವರ್ಸಸ್ ಡೈನಾಮಿಕ್ ಡ್ಯಾಶರ್ಸ್ ನಾಯಕರು ಟಾಸ್ ಕಾರ್ಯಕ್ರಮಕ್ಕೆ ಬರಬೇಕೆಂದು ಕೇಳ್ಕೊಳ್ತಾ ಇದ್ದಾವೆ. ಜೈ ಕರ್ನಾಟಕ ವರ್ಸಸ್ ಡೈನಾಮಿಕ್ ಡ್ಯಾಶರ್ಸ್ ಆಟಗಾರರು ಟಾಸ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಎಂದು ಕೇಳ್ಕೊಳ್ತಾ ಇದ್ದಾರೆ ನಾಯಕರು. ಅಕ್ರಮ ಎಸೆದ ಮೊದಲ ಚೆಂಡು ತನ್ಮೂಲಕ ನಿಧಾನವಾಗಿ ಒಂದು ಓಟವನ್ನು ದಾಖಲಿಸ್ತಾ ಇದ್ದಾರೆ. ಬಹಳ ಸೂಕ್ತ ಕ್ಷೇತ್ರ ರಕ್ಷಣೆ ಮಾಡಿದ್ರು. 16ಕ್ಕೆ ತಲುಪ್ತಾ ಇದೆ. ಟಾಸ್ ಕಾರ್ಯಕ್ರಮದಲ್ಲಿ ಬಿಸಿಸಿ ಆಟಗಾರರು ಇದಕ್ಕೆ ಬಾಲ್ ಫಾಸ್ಟ್ ನಿರ್ಣಯ ಕೈ ಹಿಡಿತಾ ಇದೆ. ಪ್ರಮುಖ 2 ವಿಕೆಟ್ಗಳನ್ನು ಕಳೆದುಕೊಂಡು ಆಡ್ತಾ ಇದೆ. ಈಗ 16 ಸ್ಟ್ರೈಕರ್ ಬಾಕಿ ಸ್ವೀಪ್ ಮಾಡುವಂತ ಪ್ರಯತ್ನ ಮಾಡಿದ್ರು. ಅದರ ಮೂಲಕ ಲಾಂಗ್ ಬಾಲ್ ವಿಕೆಟ್ಗಾಗಿ ಮನವೇದ ಮಾಡಿದ್ರು. ಲಾಂಗ್ ಪೈ ಮುಖಾಂತರವಾಗಿ ಹೊಚ್ಚುಗಳು ಬರ್ತಾ ಇದೆ. ಹೋಗೋಟಗಳ ಹೆಚ್ಚುವರಿ ಆಗ್ತಾ ಇದೆ. 17ಕ್ಕೆ 2 ಅನುಭವಿ ಆಟಗಾರರು ದಿನದ ಮೊದಲ ಪಂದ್ಯಕ್ಕೆ 6 ಓವರ್ಗಳನ್ನು ಪಂದ್ಯವನ್ನು ನಡೆಸ್ತಾ ಇದ್ದಾರೆ. ಹೊರಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಗಮನಿಸಿದ ಲಾಂಗ್ ಆನ್ ಬಿಗ್ ಪಾಯಿಂಟ್ ಇವತ್ತು ಮಾಡುವಂತಹ ಪ್ರಯತ್ನ ಮಾಡಿದ್ರು. ಜಾಣಮಯ ಎಸೆತಗಾರಿಕೆಯನ್ನು ಅಕ್ರಮ್ ನಿಭಾಯಿಸಿದ್ರು. ಪ್ರತಿಮುಖಿ ಒಂದು ಓಟವನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಒಂದು ಓಟದ ಹೆಚ್ಚುವರಿಯ ಮುಖಾಂತರವಾಗಿ 18ಕ್ಕೆ ತಲುಪ್ತಾ ಇದೆ. ಈ ಪಂದ್ಯದ ತರುವಾಯ ಜೈ ಕರ್ನಾಟಕ ಆಟಗಾರರು ಪ್ರದರ್ಶನ ಮಾಡಿಕೊಳ್ಳಲು ಕೇಳಿಕೊಳ್ತಾ ಇದ್ದಾರೆ. ಹಾಗೆ ಡೈನಾಮಿಕ್ ಡ್ಯಾಶರ್ಸ್ ಆಟಗಾರರು ಕೂಡ ಪ್ರದರ್ಶನ ಮಾಡಿಕೊಳ್ಳಲು ಕೇಳಿಕೊಳ್ತಾ ಇದ್ದಾರೆ. ಇವತ್ತು ಮಾಡುವಂತಹ ಪ್ರಯತ್ನ ಮಾಡಿದ್ರು. ಮತ್ತು ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ ಅಂಕಿ ಪಟ್ಟಿಯನ್ನು ಕಂಡುಕೊಳ್ತಾರೆ. ಸತತವಾಗಿ 2 ದಿನಗಳ ಕಾಲ ಹಗಲಿನ ದಾಖಲೆಯ ಅವಶ್ಯಕವಾಗಿರ್ತಕ್ಕಂಥ ಒಂದು ಕ್ರಿಕೆಟ್ ಪಂದ್ಯ ಕೂಡ ಹೆಗ್ನಗರ್ ಚಾಂಪಿಯನ್ಸ್ ಪ್ರಯತ್ನ ಮಾಡಿದ್ರು. ಜಾನ್ಮಯ ಶ್ರೇಷ್ಠ ಮಾಡ್ತಾ ಇದ್ದಾರೆ. ಒಂದು ವರ್ಷಗಳ ಹೆಚ್ಚುವರಿ 19ಕ್ಕೆ ತಲುಪ್ತಾ ಇದೆ. ಅಂತಿಮ ಎಸೆತ 3ನೇ ಓವರ್ನಲ್ಲಿ ಪ್ರಮುಖ 3 ಬೌಲರ್ಗಳನ್ನು ಬಳಸ್ತಾ ಇದ್ದಾರೆ ಬಿಸಿಸಿ ಆಟಗಾರರು. ಅರವಿಂದ್ ಆರಂಭಿಕ ಹಂತದಲ್ಲಿ ಎಸೆಗಾರಿಕೆಯನ್ನು ಮಾಡಿದ್ರು. ಬಳಿಕ ಕೌಫಿಕ್ ಎಸೆಗಾರಿಕೆಯನ್ನು ಮಾಡಿದ್ರು. ಇವಾಗ ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು. ತನ್ನ ಮೂಲಕ ಮತ್ತೆ ಓಟಗಳು ಲಭಿಸಿಕೊಳ್ತಾ ಇಲ್ಲ. ಓವರ್ ಥ್ರೋ ಓಟವನ್ನು ಕದಿಯುವಂತ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಉಚಿತ ಗಿಫ್ಟ್ ಉಡುಗೊರೆ ಮಾದರಿಯ ಓಟಗಳು ಕದಿಯುವ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಓವರ್ ಮುಕ್ತಾಯ ಲೆಗ್ ಬೈ ಮುಖಾಂತರವಾಗಿ ಓಟಗಳು ಹೆಚ್ಚುವರಿ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಮುಕ್ತಾಯದ 3 ಓವರ್ಗಳ ಬಳಿಕ ತಂಡದ ಮೊತ್ತ 20. ಮೂರು ಓವರ್ಗಳ ಮುಕ್ತಾಯಕ್ಕೆ 20 ಓಟವನ್ನು ದಾಖಲಿಸಿಕೊಳ್ತಾ ಇದ್ದಾರೆ. 4ನೇ ಓವರ್ನಲ್ಲಿ ಯಾವ ಎಸೆಗಾರನ ಮತ್ತೆ ಪರಿಚಯಿಸ್ತಾರೆ ಅಂತ ನೋಡಬೇಕಾಗಿದೆ. ಹೊಸ ಬೌಲರ್ ತಬ್ರೇಜ್.
ಹೊಸ ಬೌಲರ್ ತಬ್ರೇಜ್ರನ್ನ ಪರಿಚಯಿಸುವಂತ ಪ್ರಯತ್ನಗಳು ಬರ್ತಾ ಇದೆ. ಮುಕ್ತಾಯದ 3 ಓವರ್ಗಳ ಬಳಿಕ 20 ತೌಫೀಕ್ ರಕ್ಷಕರಾಗಿ ಕಾಣ್ತಾ ಇದ್ದಾರೆ. ತಬ್ರೇಜ್ ಎಸ್ಗಾರಿಕೆ ಭಾಗದಲ್ಲಿದ್ದಾರೆ. ನಿರ್ಣಾಯಕರಾಗಿ ನವಾಜ್ ಮತ್ತು ಶೇಖರ್. ಬಹಳಷ್ಟು ಉತ್ತಮ ರೀತಿಯಿಂದ ಎಸೆತ ಒಳ ತಿರುವನ್ನ ಪಡ್ಕೊಳ್ತಾ ಇದೆ. ಸ್ವಸ್ತಿಕ್ ಓಟವನ್ನು ದಾಖಲಿಸ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಗಳು ಈ ಅಂಕಣದಲ್ಲಿ ಲೆಕ್ಕಾಚಾರವನ್ನು ಮಾಡಿಕೊಂಡು ಆಡಬೇಕಾಗಿದೆ. ಪ್ರತಿ ಎಸೆತಕ್ಕೂ ಅಂತಿಮ ಹಂತದಲ್ಲಿ ಒಂದು ಓಟವನ್ನು ದಾಖಲಿಸಿಕೊಂಡ್ರು ಕೂಡ ಹೋರಾಟಕಾರಿ ಮೊತ್ತ ದಾಖಲಾತಿಯನ್ನು ಕಾಣ್ತದೆ. 2ನೇ ಬಾರಿ ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ತನ್ನ ಮೂಲಕ ಡೀಪ್ ಫೈನ್ ಲೆಗ್ ಭಾಗದಲ್ಲಿ ಹೊಡೆತವನ್ನು ದಾಖಲಿಸಿದ್ರು. ಅವಳಿ ಓಚುಗಳ ಪೂರೈಕೆ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. 22ಕ್ಕೆ ತಲುಪ್ತಾ ಇದೆ ಡೌಟ್ಗಳ ಮುಖಾಂತರವಾಗಿ. ಹೊದ್ದಾರಿ ಆವರಿಸಿಕೊಂಡು ಬೀಸುವಂತಹ ಪ್ರಯತ್ನವನ್ನು ಸ್ವಸ್ತಿಕ್ ಮಾಡಿದರು. 2 ಓಟಗಳ ಹೆಚ್ಚುವರಿಯ ಮುಖಾಂತರವಾಗಿ ಒಟ್ಟು ಮೊತ್ತ 22ಕ್ಕೆ ತಲುಪ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯೊಂದು ಹೊಡೆತ ಪಾಯಿಂಟ್ ಭಾಗದಲ್ಲಿ ದಾಖಲಿಸ್ತಾ ಇದ್ದಾರೆ. 1 ಓಟಗಳ ಹೆಚ್ಚುವರಿ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. 23ಕ್ಕೆ ತಲುಪ್ತಾ ಇದೆ ಎಂಬಿಸಿಸಿಯ ಮೊತ್ತ. 2ನೇ ದಿನದ ಮೊದಲ ಪಂದ್ಯಾಟ ಬಿಸಿಸಿ ವರ್ಸಸ್ ಎಂಬಿಸಿಸಿ ಪಂದ್ಯಾಟವನ್ನು ಆಡ್ತಾ ಇದೆ. ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಡೀಪ್ ಥರ್ಡ್ ಮ್ಯಾನ್ ಭಾಗದಲ್ಲಿ ಬೌಂಡರಿ 6ಗಳನ್ನು ಕದಿಯುವಂತ ಪ್ರಯತ್ನಗಳಿಗೆ ಹೆಚ್ಚಾಗಿ ದಾಂಡಿಗರು ರಿವರ್ಸ್ ಶಾಟ್ ಮೊರೆ ಹೋಗ್ತಾ ಇದ್ದಾರೆ. ಗಾಳಿಯ ಲಾಭವನ್ನು ಪಡ್ಕೊಳ್ಳುವಂತ ಒಂದು ಪ್ರಯತ್ನಕ್ಕೆ ದಾಂಡಿಗರು ಮೊರೆ ಹೋಗ್ತಾ ಇದ್ದಾರೆ. ಕೆಲವು ಬಾರಿ ದಾಂಡಿಗರು ಯಶಸ್ಸನ್ನು ದಾಖಲಿಸಿದ್ರೆ ಮತ್ತೆ ಕೆಲವು ಬಾರಿ ವೈಫಲ್ಯತೆಗಳು ಬೌಲರ್ಗಳು ಮೇಲುಗೈಯನ್ನು ಸಾಧಿಸ್ತಾರೆ. ಜಾನ್ ಮೇ ಹೊಡೆತ 1001 ಓಟವನ್ನು ದಾಖಲಿಸಿದ್ರು. ಇಪ್ಪತ್ತ 24ಕ್ಕೆ ತಲುಪ್ತಾ ಇದೆ ಎಂಬಿಸಿಸಿಯ ಮೊತ್ತ. 24 2 ವಿಕೆಟ್ಸ್ಗಳ ನಷ್ಟಕ್ಕೆ. ಈತ ನಡುವೆ ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನ ಮಾಡಿದ್ರು. ಕ್ಲೀನ್ ಬೌಲ್ಡ್ ಔಟ್ ಬರೇ ಸ್ವಸ್ತಿ ಪ್ರಗತಿಯ 5ನೇ ಓವರ್. ತಂಡದ ಮೊತ್ತ 26. ಅಕ್ರಮ್ ಎಸ್ಗಾರಿಕೆ ಭಾಗದಲ್ಲಿ ಕೂಟದ 2 ಮತ್ತು ತಂಡದ 5ನೇ ಓವರ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ರಿವರ್ಸ್ ಶಾಟ್ ಮಾಡುವಂತಹ ಪ್ರಯತ್ನ ಮಾಡಿದ್ರು. ಲೆಗ್ ಬಿಫೋರ್ ದಿ ವಿಕೆಟ್ ಎಲ್ಬೆ ಔಟ್ ಅನ್ನು ನೀಡ್ತಾ ಇದ್ದಾರೆ. ಅಸಾರ್ ಇನ್ನಿಂಗ್ಸ್ ಮುಕ್ತಾಯವಾಗ್ತಾ ಇದೆ.
ಗಣ್ಯರು ಒಂದು ಟೂರ್ನಿಮೆಂಟ್ಗೆ ಪ್ರತ್ಯೇಕವಾಗಿ ಪರೋಕ್ಷವಾಗಿ ಸಹಕಾರವನ್ನು ನೀಡಿಕೊಟ್ಟವರಿದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ಈ ಸಂಸ್ಥೆಯ ಮುಖಾಂತರವಾಗಿ ವೇದಿಕೆ ಮುಖಾಂತರವಾಗಿ ಆತ್ಮೀಯವಾಗಿರ್ತಕ್ಕಂಥ ಕೃತಜ್ಞತೆಗಳು ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಸ್ಥಳೀಯ ಯುವಕರು ಕೂಡ ಸತತವಾಗಿ ಹಗಲಿರುಳು ಪರಿಶ್ರಮದಲ್ಲಿ ಒಂದು ಪಂದ್ಯಾಕೂಟ ಸಾಗಿ ಹೋಗ್ತಾ ಇದೆ. ಇವರೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಮತ್ತೆ ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನ ಮಾಡಿದ್ರು. ತನ್ನ ಮೂಲಕ ಲೆಗ್ ಬೈ ಓಚುಗಳು ಬರ್ತಾ ಇದೆ. 27ಕ್ಕೆ ತಲುಪ್ತಾ ಇದೆ. ಹೊಸ ಆಟಗಾರರು ಮಧು ಅಂಕಣಕ್ಕೆ ಆಗಮಿಸಿಕೊಳ್ತಾ ಇದ್ದಾರೆ. ಬಹಳಷ್ಟು ಅನುಭವಿ ಆಟಗಾರರೆಲ್ಲರೂ ಕೂಡ ಬಿಸಿಸಿ ಮತ್ತು ಎಂಬಿಸಿಸಿಯ ಪರವಾಗಿ ಆಟವನ್ನು ಆಡ್ತಾ ಇದ್ದಾರೆ. ಅಕ್ರಮ್ ಎಸೆದ ಚೆಂಡು ತನ್ನ ಮೂಲಕ ಶಾರ್ಟ್ ಪಾಯಿಂಟ್ ಭಾಗದಲ್ಲಿ ಒಂದು ಓಟವನ್ನು ದಾಖಲಿಸಿದ್ರು ಸುಜಿತ್. ಒಂದು ಓಟಗಳ ಹೆಚ್ಚುವರಿಯ ಮುಖಾಂತರವಾಗಿ 28ಕ್ಕೆ ತಲುಪ್ತಾ ಇದೆ. ಆದಿತ್ಯವಾರ ಬೆಳಗಿನ ಅವಧಿಯಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ರಿಕೆಟ್ ಪಂದ್ಯಾಕೂಟ ಸಾಗಿ ಹೋಗ್ತಾ ಇದೆ. ಮಧು ಮತ್ತೆ ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನ ಮಾಡಿದ್ರು. ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಒಂದು ಹಂತದಲ್ಲಿ ಸರ್ವಸಾಮಾನ್ಯವಾಗಿ ಪ್ರತಿ ಎಸೆತಗೂ ಕೂಡ ಸುಲಭವಾಗಿ ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಆಟಗಾರರು ಸ್ವಸ್ತಿಕರವರ ಒಂದು ವೈಫಲ್ಯತೆಯನ್ನು ಗಮನಿಸಿಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಎಂಬಿಸಿಸಿ ಆಟಗಾರರಿಗೆ ತಲೆಬೇನೆ ವಿಚಾರವಾಗ್ತಾ ಇದೆ. ಇವಾಗ ಮಧು ಆ ರೀತಿಯ ಹೊಡೆತಕ್ಕೆ ಕೈ ಹಾಕಿ ಹೊಡೆತಗಳನ್ನು ದಾಖಲಿಸ್ತಾ ಇಲ್ಲ. ಓವರ್ ಮುಕ್ತಾಯವಾಗ್ತಾ ಇದೆ. ಕಂಪ್ಲೀಷನ್ ಓವರ್ 5. ತಂಡದ ಮೊತ್ತ 28. 4 ವಿಕೆಟ್ಸ್ಗಳ ನಷ್ಟಕ್ಕೆ 5 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 28. 4 ವಿಕೆಟ್ಸ್ಗಳ ನಷ್ಟಕ್ಕೆ ಕಾಣ್ತಾ ಇದೆ. ಅಲ್ಲಿ ಮುಂದಿನ ಪಂದ್ಯದ ಟಾಸ್ ಕಾರ್ಯಕ್ರಮಕ್ಕಾಗಿ ಡೈನಾಮಿಕ್ ಡ್ಯಾಶಸ್ ನಾಯಕರು ಮತ್ತು ಜೈ ಕರ್ನಾಟಕ ನಾಯಕರು ಟಾಸ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅನ್ನೋದಕ್ಕೆ ಕೇಳಿಕೊಳ್ತಾ ಇದ್ದಾವೆ. 28. ಅಂತಿಮ ಓವರ್ನಲ್ಲಿ ಮತ್ತೆ ಅರವಿಂದ್ರನ್ನ ಪರಿಚಯಿಸ್ತಾ ಇದ್ದಾರೆ. ಮೊದಲ ಓವರ್ನಲ್ಲಿ ಬಹಳಷ್ಟು ಉತ್ತಮ ರೀತಿಯಿಂದ ಎಸ್ಸಿಗಾರಿಕೆಯನ್ನು ಮಾಡಿದ್ರು. ಇವಾಗ ಡೆತ್ ಓವರ್ನಲ್ಲಿ ಅದೇ ಅರವಿಂದ್ ಮತ್ತೆ ಎಸ್ಸಿಗಾರಿಕೆ ವಿಭಾಗದಲ್ಲಿ ಎಂಬಿಸಿಸಿಯ ಪರವಾಗಿ ಕಾಣ್ತಾ ಇದ್ದಾರೆ. ಸುಜಿತ್ ಸ್ಟ್ರೈಕರ್ ವಿಭಾಗದಲ್ಲಿ, ಮಧು ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ನಿರ್ಣಾಯಕರಾಗಿ ತೌಫೀಕ್, ಗೋಟ್ರಕ್ಷಕರಾಗಿ ತೌಫೀಕ್, ನಿರ್ಣಾಯಕರಾಗಿ ನವಾಜ್ ಮತ್ತು ಶೇಖರ್. ಅಂತಿಮ 5 ಎಸೆತಗಳು ಆರಂಭಿಕ ಸೆಷನ್ ಅಲ್ಲಿ ಬಾಕಿ ಉಳಿತಾ ಇದೆ. ಪ್ರಗತಿ 6ನೇ ಓವರ್. ತಂಡದ ಮೊತ್ತ 28. ಬಹಳಷ್ಟು ಉತ್ತಮ ರೀತಿಯಿಂದ ಹೊಡೆತವನ್ನು ದಾಖಲಿಸಿದ್ರು. ಗಲ್ಲಿ ವಿಭಾಗದಲ್ಲಿ ಒಂದು ಓಟಗಳ ಹೆಚ್ಚುವರಿ ಆಗ್ತಾ ಇದೆ. 29ಕ್ಕೆ ತಲುಪ್ತಾ ಇದೆ. ಅಂತಿಮ ಡೆತ್ ಓವರ್. ಎಸ್ಸಿಗಾರಿಕೆ ವಿಭಾಗದಲ್ಲಿ ಅರವಿಂದ್ ಎಸ್ಸಿಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಕೂಟದ ಮೊದಲ ಓವರ್ನಲ್ಲಿ ಪ್ರಮುಖ ವಿಕೆಟ್ಸ್ ಅನ್ನು ಪಡೆದುಕೊಂಡ್ರು. ಪ್ರಮಿತ್ ಅನ್ನುವಂಥ ವಿಕೆಟ್ಸ್ ಅನ್ನ. ಇವಾಗ ಕೂಟದ 2ನೇ ಓವರ್ ಮತ್ತು ತಂಡದ ಅಂತಿಮ ಓವರ್ನಲ್ಲಿ ಅದೇ ಅರವಿಂದ್ ಎಸ್ಸಿಗಾರಿಕೆಯಲ್ಲಿದ್ದಾರೆ. ಔಟ್ಸೈಡ್ ಆಫ್ ಸ್ಟಿಕ್ ಚಲಿಸ್ತಾ ಇದೆ. ವೈಡ್ ಮುಖಾಂತರವಾಗಿ ಒಂದು ಓಚುಗಳು ಬರ್ತಾ ಇದೆ. ಬಾಯ್ಸ್ ಮುಖಾಂತರವಾಗಿ ಮತ್ತೊಂದು ಓಚುಗಳು. 1+1. 2 ಓಚುಗಳ ಹೆಚ್ಚುವರಿಯ ಮುಖಾಂತರವಾಗಿ ಒಟ್ಟು ಮೊತ್ತ 31. ನಡುವೆ ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನವನ್ನ ಸುಜಿತ್ ಮಾಡಿದ್ರು. ಓಚುಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಅಂತಿಮ 3 ಎಸೆತ ಬಾಕಿ ಉಳಿತಾ ಇದೆ. ಈತ ನಡುವೆ ತನ್ನ ಮೂಲಕ ಬಿರುಸಿನ ಹೊಡೆತವನ್ನು ದಾಖಲಿಸಿದ್ರು. ಡೀಪ್ ಕವರ್ಸ್ ವಿಭಾಗದಲ್ಲಿ 2 ಓಟದ ಪೂರೈಕೆ ಆಗ್ತಾ ಇದೆ. 1 ರನ್ ಶಾಟ್ ಅನ್ನುವಂತ ಒಂದು ತೀರ್ಪನ್ನು ನೀಡ್ತಾ ಇದ್ದಾರೆ. ಕೇವಲ 1 ಓಟಗಳಿಗೆ ಮಾತ್ರ ಅವಕಾಶಗಳು ಬರ್ತಾ ಇದೆ. ತಂಡದ ಮೊತ್ತ 32ಕ್ಕೆ ತಲುಪ್ತಾ ಇದೆ. ಓಟವನ್ನು ಕದಿಯುವಂತಹ ಪ್ರಯತ್ನದಲ್ಲಿ ದಾಂಡಿಗರ ಎಡವಿಕೆಯನ್ನು ಮಾಡ್ತಾ ಇದ್ದಾರೆ. ಕೇವಲ 1 ಓಟಗಳಿಗೆ ಮಾತ್ರ ಅವಕಾಶಗಳು ಬರ್ತಾ ಇದೆ. 32ಕ್ಕೆ ತಲುಪ್ತಾ ಇದೆ ಪ್ರಗತಿಯ ಅಂತಿಮ ಓವರ್ನಲ್ಲಿ. ಐದನೇ ಬಾರಿ ಅರವಿಂದ್ ಎಸೆದ ಚೆಂಡು ತನ್ನ ಮೂಲಕ ಪೂರ್ಣಾಂತರವಾಗಿ ಬೀಳ್ತಾ ಇದೆ.
ಒಂದು ಓಟವನ್ನು ಮಾತ್ರ ಸುಜಿತ್ ದಾಖಲಿಸಿದ್ರು. 33ಕ್ಕೆ ತಲುಪ್ತಾ ಇದೆ. ಆದಿತ್ಯವರ ಅಂತಿಮ ಎಸೆತ ಬಾಕಿ ಉಳಿತಾ ಇದೆ. ಅಂತಿಮ ಎಸೆತ ಬಾಕಿ ಉಳಿತಾ ಇದೆ. ತಂಡದ ಮೊತ್ತ 33ಕ್ಕೆ ತಲುಪ್ತಾ ಇದೆ. ಈತ ನಡುವೆ ಮಾತಾಡುವ ಶಾಟ್ ಮಾಡುವಂತ ಪ್ರಯತ್ನ ಮಾಡಿದ್ರು. ತಡ್ಮನ್ ಭಾಗದಲ್ಲಿ ಸಾಗ್ತಾ ಇದೆ. ಮತ್ತೆ ಅವಳಿ ಓಟದ ಪೂರೈಕೆ ಆಗ್ತದೆ. ಮೂರನೇ ಓಟವನ್ನು ಕದಿಯುವಂತ ಪ್ರಯತ್ನವನ್ನು ಮಾಡಿದ್ರು. ಯಶಸ್ಸಿನ ಓಟಗಳು ಬರ್ತಾ ಇದೆ. ಅಂತಿಮ ಚೆಂಡಿಗೆ 3 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ತಂಡದ ಮೊತ್ತ 36ಕ್ಕೆ ತಲುಪ್ತಾ ಇದೆ. ಆರಂಭಿಕ ಸೆಷನ್ ಮುಕ್ತಾಯ ಕಾಣ್ತಾ ಇದೆ. ಮೊದಲ ಸೆಷನ್ ಮುಕ್ತಾಯಕ್ಕೆ 36 ಓಟವನ್ನು ಎಂಬಿಸಿಸಿ ಆಟಗಾರರು ದಾಖಲಿಸ್ತಾ ಇದ್ದಾರೆ. ಎರಡನೇ ಹಂತದಲ್ಲಿ ದಾಂಡಿಗೆತನವನ್ನು ಮಾಡಬೇಕಾಗಿರತಕ್ಕಂಥ ತಂಡ 37 ಓಟವನ್ನು ದಾಖಲಿಸಿಕೊಳ್ಳಬೇಕಾಗಿದೆ. ಈ ಹಂತದಲ್ಲಿ ಆದಿತ್ಯವರ ಬೆಳಗಿನ ಅವಧಿಯಲ್ಲಿ ತಮ್ಮೆಲ್ಲ ಸಕಲ ಕೆಲಸಗಳನ್ನು ಬದಿಗಿಟ್ಟುಕೊಂಡು ಒಂದು ಪಂದ್ಯಾಟದ ವೀಕ್ಷಣೆಯನ್ನು ಮಾಡ್ತಾ ಇರ್ತಕ್ಕಂಥ ಎಲ್ಲ ಹೃದಯ ಶ್ರೀಮಂತಿಕೆ ಕ್ರೀಡಾಭಿಮಾನಿಗಳಿಗೆ, ಕ್ರೀಡಾಪಟುಗಳಿಗೆ ಹೃದಯ ಸ್ಪರ್ಶಿ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಬಿಸಿಸಿ ಆರಂಭಿಕ ಆಟಗಾರರು ದಯವಿಟ್ಟು ಅಂಕಣ ಎಂಟನ್ನು ಪಡಿಬೇಕನ್ನೋದು ಕೇಳಿಕೊಳ್ತಾ ಇದ್ದಾವೆ. ಎಂಬಿಸಿಸಿ ದಯವಿಟ್ಟು ಕ್ಷೇತ್ರ ರಕ್ಷಣೆಯನ್ನು ಸಿದ್ಧಪಡಿಸಿಕೊಳ್ಳಿ. ಇವತ್ತಿನ ದಿನವೇ ಒಂದು ಟೂರ್ನಮೆಂಟ್ ಮುಕ್ತಾಯವನ್ನು ಕಾಣಬೇಕಾಗಿದೆ. ನಿನ್ನೆಯ ದಿನ ಇದೇ ರೀತಿಯ ಒಂದು ಸಮಸ್ಯೆಯಿಂದಾಗಿ 7 ಓವರ್ಗಳ ಒಂದು ಪಂದ್ಯಾಟವನ್ನು 6 ಓವರ್ಗಳಿಗೆ ಆಡಿಸಿದ್ವಿ. ಅದಾದ ಬಳಿಕ ಅಂತಿಮ ಸೆಮಿಫೈನಲ್ ಪಂದ್ಯಾಟ 5 ಓವರ್ಗಳ ಪಂದ್ಯಾಟವನ್ನು ಆಡಿಸಿದ್ವಿ. ದಯವಿಟ್ಟು ಗಮನಿಸಿಕೊಳ್ಳಿ. ತಮ್ಮೆಲ್ಲರ ಒಂದು ಸಹಕಾರದೊಂದಿಗೆ ಪಂದ್ಯ ಕೂಡ ಸಾಗ್ತಾ ಇದೆ. ಆರಂಭಿಕ ಆಟಗಾರರಾಗಿ ಸತೀಶ್ ಮತ್ತು ವಿನಯ್ ಅಂಕಣ ಎಂಟನ್ನು ಪಡಿತಾ ಇದ್ದಾರೆ ಬಿಸಿಸಿಯ ಪರವಾಗಿ. ಆರಂಭಿಕ ಆಟಗಾರರಾಗಿ ವಿನಯ್ ಮತ್ತು ಸತೀಶ್ ಅಂಕಣ ಎಂಟನ್ನು ಪಡೆದುಕೊಳ್ತಾ ಇದ್ದಾರೆ. ಎಂಬಿಸಿಸಿಯ ಮೊದಲ ಓವರ್ನ ಎಸ್ಗಾರಿಕೆ ಭಾಗದಲ್ಲಿ
ಸನ್ನೂರ್ ಅವರನ್ನ ಪರಿಚಯಿಸ್ತಾ ಇದ್ದಾರೆ. ಈ ಹಂತದಲ್ಲಿ ಪ್ರತಿ ಎಸೆತಕ್ಕೂ ಒಂದು ಓಟವನ್ನು ದಾಖಲಿಸಿಕೊಂಡ್ರೆ ನಿಸ್ಸಂಶಯವಾಗಿ ಜಯಿಸಬಲ್ಲಂತ ತಂಡ ಬ್ರದರ್ ಕ್ರಿಕೆಟ್ ಕ್ಲಬ್. ಅದೇ ವಿಚಾರ ಬುಡ ಕೆಳಗಾದ್ರೆ ಬಹುಶಃ MBCC ಪಂದ್ಯಾಟವನ್ನು ಜಯಿಸ್ತದೆ. ವಿನಯ್ ಸ್ಟ್ರೈಕರ್ ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯಿಂದ ಎಸೆತ ತನ್ನ ಮೂಲಕ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಗಳಾಗ್ತಾ ಇದೆ. ಮೈಸೂರು ಎಕ್ಸ್ಪ್ರೆಸ್ ಅನ್ನು ಎಸ್ಗಾರಿಕೆ ಭಾಗದಲ್ಲಿದ್ದಾರೆ. ಬಹಳಷ್ಟು ಅನುಭವಿ ಎಸ್ಗಾರನ್ನ ಬಳಸ್ತಾ ಇದೆ MBCC. ಅಶೋಕ್ ಪಿಳ್ಳೆ ಕೂಟರಕ್ಷಕರಾಗಿ ಕಾಣ್ತಾ ಇದೆ. ಬಜಾರ್ ಲಾಂಗ್ ಆನ್ ಭಾಗದಲ್ಲಿದ್ದಾರೆ. ಸ್ವಸ್ತಿಕ್ ಶಾರ್ಟ್ ಮಿಡ್ ವಿಕೆಟ್. ಮತ್ತೆ ಸನ್ನು ಎರಡನೇ ಬಾರಿ ಸನ್ನು ಎಸೆದ ಚೆಂಡು ತನ್ನ ಮೂಲಕ ಸೆಲೆಮಿಡ್ ವಿಭಾಗದಲ್ಲಿ ಒಂದು ಓಟದ ಹೆಚ್ಚುವರಿ ಆಗ್ತಾ ಇದೆ. ಖಾತೆಯನ್ನು ಆರಂಭಿಸಿಕೊಳ್ತಾ ಇದ್ದಾರೆ ವಿನಯ್. BCCಯ ಖಾತೆ ಆರಂಭಗೊಳ್ತಾ ಇದೆ. ಪ್ರಗತಿಯ ಮೊದಲ ಓವರ್. ತಂಡದ ಒಟ್ಟು ಮೊತ್ತ 1. ಜೈ ಕರ್ನಾಟಕ ನಾಯಕರು ಮತ್ತು ಡೈನಾಮಿಕ್ ಡ್ಯಾಶಸ್ ನಾಯಕರು ಟಾಸ್ ಕಾರ್ಯಕ್ರಮಕ್ಕೆ ಬನ್ನಿ ಕೇಳಿಕೊಳ್ತಾ ಇದ್ದಾವೆ. ಈ ಪಂದ್ಯದ ತರುವಾತ ಮುಂದಿನ ಪಂದ್ಯಕ್ಕಾಗಿ ಡೈನಾಮಿಕ್ ಡ್ಯಾಶಸ್ ವರ್ಸಸ್ ಜೈ ಕರ್ನಾಟಕ ಇವೆರಡು ತಂಡದ ನಾಯಕರು ಮುಖ್ಯ ವೇದಿಕೆ ಮುಂಬಾಗಿ ಅದೃಷ್ಟದ ಟಾಸ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅನ್ನೋದು ಕೇಳಿಕೊಳ್ತಾ ಇದ್ದಾವೆ. ಬಹಳಷ್ಟು ಉತ್ತಮ ರೀತಿಯಿಂದ ಎಸೆತ ಸನ್ನು ಬಹಳಷ್ಟು ಉತ್ತಮ ರೀತಿಯ ಎಸೆಗಾರಿಕೆಯನ್ನು ಮಾಡಿದ್ರು. ಓಟಗಳಿಗೆ ಅವಕಾಶಗಳು ನೀಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಗಳು ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಎರಡನೇ ಬಾರಿಗೆ ಎರಡನೇ ದಿನ ಈ ಒಂದು ಪಂದ್ಯ ಕೂಡ ಬಹಳಷ್ಟು ಉತ್ತಮ ರೀತಿಯಾಗಿ ಸಾಗಿ ಹೋಗ್ತಾ ಇದೆ. ಹೆಗ್ಡೆ ನಗರ್ ಚಾಂಪಿಯನ್ಸ್ ಲೀಗ್ ₹1,00,000 ನಗದು ಪುರಸ್ಕೃತ ಪಂದ್ಯಾಟ. ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ಕವರ್ಸ್ ಭಾಗದಲ್ಲಿ ದಾಖಲಿಸ್ತಾ ಇದ್ದಾರೆ. ಸತೀಶ್ ಕೂಡ ಒಂದು ಓಟದ ಪೂರೈಕೆಯನ್ನು ಮಾಡಿಕೊಟ್ರು. ತಂಡದ ಮೊತ್ತ 2ಕ್ಕೆ ತಲುಪ್ತಾ ಇದೆ. 2 ದಿನಗಳ ಹಗಲಿನ ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಕ್ರಿಕೆಟ್ ಪಂದ್ಯಾಕೂಟವನ್ನ ಹೆಗ್ಡೆ ನಗರ್ ಚಾಂಪಿಯನ್ಸ್ ಲೀಗ್ ಅನ್ನೋ ರೂಪದಲ್ಲಿ ನಡೆಸ್ತಾ ಇದ್ದಾರೆ ವಾಯ್ ಸ್ಪೋರ್ಟ್ಸ್ ಸಂಘಟಕರು. ಸ್ಟೆಪ್ ಔಟ್ ಮಾಡಿಕೊಂಡು ಹೊಡೆಯುವಂತಹ ಪ್ರಯತ್ನವನ್ನು ವಿನಯ್ ಮಾಡಿದ್ರು. ಮತ್ತೆ ಒಂದು ಓಟಗಳ ಸೇರ್ಪಡೆ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ 3ಕ್ಕೆ ತಲುಪ್ತಾ ಇದೆ. ಜೈ ಕರ್ನಾಟಕ ನಾಯಕರು ದಯವಿಟ್ಟು ಟಾಸ್ ಕಾರ್ಯಕ್ರಮಕ್ಕೆ ಬನ್ನಿ ಅನ್ನೋದಕ್ಕೆ ಕೇಳಿಕೊಳ್ತಾ ಇದ್ದೇವೆ. ಜೈ ಕರ್ನಾಟಕ ನಾಯಕರು ಟಾಸ್ ಕಾರ್ಯಕ್ರಮಕ್ಕೆ ಆಗಮಿಸಿಕೊಳ್ಳಿ ಅನ್ನೋದಕ್ಕೆ ಕೇಳಿಕೊಳ್ತಾ ಇದ್ದೇವೆ. ಬಹಳಷ್ಟು ಉತ್ತಮ ರೀತಿಯಿಂದ ಎಸೆತ ಸೆಲ್ಲೆ ಮಿಡಾನ್ ವಿಭಾಗದಲ್ಲಿ ಒಂದು ಓಟದ ಹೆಚ್ಚುವರಿ ಆಗ್ತಾ ಇದೆ. ತಂಡದ ಮೊತ್ತ 4ಕ್ಕೆ ತಲುಪ್ತಾ ಇದೆ. ಓವರ್ ಮುಕ್ತಾಯ. ಮೊದಲ ಓವರ್ನ ಮುಕ್ತಾಯ ತಂಡದ ಮೊತ್ತ 4. ಜೈ ಕರ್ನಾಟಕ ಆಟಗಾರರಿಗೆ ಲಾಸ್ಟ್ ಕಾಲ್. ದಯವಿಟ್ಟು ಸರ್ ಟಾಸ್ ಕಾರ್ಯಕ್ರಮಕ್ಕೆ ಬನ್ನಿ. ಮೂವತ್ತಾರು ಎಸೆತಗಳ ಮುಂದೆ 37 ಓಟವನ್ನು ದಾಖಲಿಸಿಕೊಳ್ಳಬೇಕಾಗಿರ್ತಕ್ಕಂಥ BCC ಆಟಗಾರರು MBCCಯ ವಿರುದ್ಧವಾಗಿ ಮುಕ್ತಾಯದ ಮೊದಲ ಓವರ್ಗೆ 4 ಓಟವನ್ನು ಪೇರಿಸ್ತಾ ಇದ್ದಾರೆ. ಆರಂಭಿಕ ಆಟಗಾರರು ಬಹಳಷ್ಟು ಲೆಕ್ಕಾಚಾರವನ್ನು ಮಾಡಿಕೊಂಡು ಇನ್ನಿಂಗ್ಸ್ ಮುಂದುವರಿಕೆಯಲ್ಲಿ ಕಾಣ್ತಾ ಇದ್ದಾರೆ. ವಿನಯ್ ಮತ್ತು ಸತೀಶ್ ಆರಂಭಿಕ ಆಟಗಾರರು. 2ನೇ ಓವರ್ನ ಎಸೆಗಾರಿಕೆ ವಿಭಾಗದಲ್ಲಿ ರಕ್ಷಿತ್ ಎಸೆಗಾರಿಕೆ ಭಾಗದಲ್ಲಿ ರಕ್ಷಿ ಎಸೆದ ಚೆಂಡು ಲೋವರ್ ಪುಲ್ ಟಾಸ್ ಅನ್ನು ಮಾಡಿದ್ರು. ಶಾರ್ಟ್ ಸ್ಕೋರ್ ಭಾಗದಲ್ಲಿ ಒಂದು ಓಟಗಳ ಹೆಚ್ಚುವರಿ ಆಗ್ತಾ ಇದೆ. ಸತೀಶ್ ಒಂದು ಓಟವನ್ನು ಪೂರೈಸಿದ್ರು. ತಂಡದ ಮೊತ್ತ 5ಕ್ಕೆ ತಲುಪ್ತಾ ಇದೆ. ಮತ್ತೆ 2ನೇ ಬಾರಿ ಪುಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ತನ್ನ ಮೂಲಕ ಡೀಪ್ ಸ್ಕ್ವೇರ್ ಲಗಿಸಿ ಮಾರಕ್ಕೆ ಕ್ರಮಿಸ್ತಾ ಇದೆ.
ವಿನಯ್ ದಾಖಲಿಸಿದ್ರು. ಆ ನಿಟ್ಟಿನಲ್ಲಿ ಪ್ರಗತಿ ಎರಡನೇ ಓವರ್ ತಂಡದ ಒಟ್ಟು ಮೊತ್ತ 9ಕ್ಕೆ ತಲುಪ್ತಾ ಇದೆ. ಮತ್ತೆ ಮೂರನೇ ಬಾರಿ ರಕ್ಷಿತ್. ಮತ್ತೆ ರಕ್ಷಿತ್ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ. 1 ಓಟಗಳ ಹೆಚ್ಚುವರಿ ಆಗ್ತಾ ಇದೆ. ಮುಂದಿನ ಪಂದ್ಯದ ಟಾಸ್ ಕಾರ್ಯಕ್ರಮವನ್ನ ಡೈನಾಮಿಕ್ ಡ್ಯಾಶಸ್ ಜಯಿಸ್ತಾ ಇದ್ದಾರೆ. ರಿಲೆಕ್ಟೆಡ್ ಟು ಬ್ಯಾಟ್ ಫಸ್ಟ್ ನಿರ್ಣಯವನ್ನು ತೋರ್ಪಡಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಜೈ ಕರ್ನಾಟಕ ಆಟಗಾರರು ಕ್ಷೇತ್ರ ರಕ್ಷಣೆ ಭಾಗದಲ್ಲಿ ಸಾಗಿ ಬನ್ನಿ ಅನ್ನೋದಕ್ಕೆ ಕೇಳಿಕೊಳ್ತಾ ಇದ್ದಾರೆ ಮುಂದಿನ ಹಂತಕ್ಕಾಗಿ. ಬಹಳಷ್ಟು ಉತ್ತಮ ರೀತಿಯಿಂದ ಎಸೆತ. ಶಾರ್ಟ್ ಕೋರ್ಸ್ ಭಾಗದಲ್ಲಿ ಓಟಗಳ ಹೆಚ್ಚುವರಿ ಆಗ್ತಾ ಇದೆ. 1 ಓಟಗಳ ಪೂರೈಕೆಯ ಮುಖಾಂತರವಾಗಿ 11ಕ್ಕೆ ತಲುಪ್ತಾ ಇದೆ ಬಿಸಿಸಿಯ ಒಟ್ಟು ಮೊತ್ತ. ಆರಂಭಿಕ ಆಟಗಾರರು ಬಹಳಷ್ಟು ಉತ್ತಮ ರೀತಿಯಾಗಿ ಮೊತ್ತವನ್ನು ಕಲೆ ಹಾಕ್ತಾ ಇದ್ದಾರೆ. ಪ್ರಗತಿಯ ಎರಡನೇ ಓವರ್ 11ಕ್ಕೆ ವಿದೌಟ್ ಲಾಸ್. ಅಂತಿಮ 2 ಎಸೆತ ಎರಡನೇ ಓವರ್ ನಲ್ಲಿ ಇನ್ನೂ ಕೂಡ ಬಾಕಿ ಉಳಿತಾ ಇದೆ. 5ನೇ ಬಾರಿ ರಕ್ಷಿತ್ ಸ್ಟೆಪ್ ಔಟ್ ಮಾಡಿಕೊಂಡು ಹೊಳೆಯುವಂತಹ ಪ್ರಯತ್ನ ತನ್ನ ಮೂಲಕ ಗಾಳಿಯಲ್ಲಿ ತೇಲ್ತಾ ಇದೆ. ಶಾರ್ಟ್ ಮಿಡ್ ವಿಕೆಟ್ ಭಾಗದಲ್ಲಿ ಸುಜಿತ್ ಕ್ಯಾಚ್ ಅನ್ನ ಪಡ್ಕೊಳ್ತಾ ಇದ್ರು. ಜಾಣ್ಮಯ ಹೊಡೆತಗಳು ಬರಬೇಕಾಗಿದೆ ಬಿಸಿಸಿಯ ಜಯಕ್ಕಾಗಿ. ಅಂತಿಮ ಚೆಂಡಿಗಾಗಿ ರಕ್ಷಿತ್ ಸ್ವಲ್ಪ ಮಟ್ಟಿಗೆ ಗೂಟ್ ರಕ್ಷಕರು ಕ್ಷೇತ್ರ ರಕ್ಷಣೆಯನ್ನು ಬದಲಿಸ್ತಾ ಇದ್ದಾರೆ. ರಕ್ಷೆ ಎಸೆದ ಚೆಂಡು ತನ್ನ ಮೂಲಕ ಮಿಡ್ ಆಫ್ ಭಾಗದಲ್ಲಿ 1 ಓಟಗಳ ಸೇರ್ಪಡೆ ಆಗ್ತಾ ಇದೆ. ನೇರ ಗುರಿ ಸಾಗ್ತಾ ಇಲ್ಲ. 1 ಓಟಗಳ ಹೆಚ್ಚುವರಿ. ಸತೀಶ್ ಓಟದ ಪೂರೈಕೆಯನ್ನು ಮಾಡಿದ್ರು. ಆ ನಿಟ್ಟಿನಲ್ಲಿ ತಂಡ ಮೊತ್ತ 12ಕ್ಕೆ 1. ಮುಕ್ತಾಯದ 2 ಓವರ್ಗಳ ಬಳಿಕ ಬ್ರದರ್ ಕ್ರಿಕೆಟ್ ಕ್ಲಬ್ ನ ಒಟ್ಟು ಮೊತ್ತ 12. ಪ್ರಮುಖ 1 ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದ್ದ ವಿನಯ್ ಅನ್ನುವಂತ 1 ವಿಕೆಟ್ಸ್ ಅನ್ನ. ಬಹಳಷ್ಟು ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಕ್ರಿಕೆಟ್ ಪಂದ್ಯಾಕೂಟಕ್ಕೆ ಬಹಳಷ್ಟು ಮಂದಿ ಅತಿಥಿ ಗಣ್ಯರೆಲ್ಲರೂ ಕೂಡ ಅಂತಿಮ ಹಂತದಲ್ಲಿ ಆಗಮಿಸಿಕೊಳ್ಳಲಿಕ್ಕಿದ್ದಾರೆ. ನಿನ್ನೆ ದಿನ ಬಹಳಷ್ಟು ಉತ್ತಮ ರೀತಿಯಾಗಿ ಒಂದು ಕ್ರಿಕೆಟ್ ಪಂದ್ಯಾಟವನ್ನು ಆರಂಭಿಸಿಕೊಟ್ರು. ಬಹಳಷ್ಟು ಮಂದಿ ಅತಿಥಿ ಗಣ್ಯರು ಮುಖ್ಯ ವೇದಿಯಲ್ಲಿ ಕುಳಿತುಕೊಂಡು ಪಂದ್ಯಾಟದ ವೀಕ್ಷಣೆಯನ್ನು ಮಾಡಿಕೊಟ್ರು. ಹಾಗೆಯೇ ಬಹಳಷ್ಟು ಹೃದಯ ಶ್ರೀಮಂತಿಕೆ ಬಹಳಷ್ಟು ಕ್ರೀಡಾಭಿಮಾನಿಗಳೆಲ್ಲರೂ ಕೂಡ ಈ ಪಂದ್ಯಾಟದ ವೀಕ್ಷಣೆಯನ್ನು ಮಾಡಿಕೊಟ್ರು. ಅವರೆಲ್ಲರೂ ಕೂಡ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದಾವೆ. ಮಾಧ್ಯಮ ಸರದಿಯ ನಮ್ಮೊಗ ಎಸೆತಗಾರ ಸ್ವಸ್ತೀಕರಣ ಪರಿಚಯಿಸ್ತಾ ಇದೆ. 2 ಓವರ್ಗಳ ಮುಕ್ತಾಯಕ್ಕೆ 12 ಔಟುಗಳ ದಾಖಲಾತಿಯನ್ನು ಕಾಣ್ತಾ ಇದೆ ಬಿಸಿಸಿಯ ಪರವಾಗಿ. ಈ ಹಂತದಲ್ಲಿ ಎಸೆತಗಾರರು ಬ್ರೇಕ್ ಥ್ರೂ ಬಾಲ್ ಅನ್ನು ಮಾಡಬೇಕಾಗಿದೆ. ಡಾಟ್ ಬಾಲ್ ಎಸೆಗಾರಿಕೆಯನ್ನು ಮಾಡಬೇಕಾಗಿದೆ. ಓಟುಗಳಿಗೆ ಅವಕಾಶವನ್ನು ನೀಡದ ಇದ್ರೆ ಎಂಬಿಸಿಸಿ ಮೇಲುಗೈಯನ್ನು ಸಾಧಿಸುತ್ತದೆ. ಇನ್ನೊಂದೆಡೆ ಬಿಸಿಸಿ ಆಟಗಾರ ಪ್ರತಿ ಎಸೆತಕ್ಕೂ 1 ಓಟವನ್ನು ದಾಖಲಿಸಿಕೊಂಡ್ರು ಕೂಡ ಬಹಳಷ್ಟು ಉತ್ತಮ ರೀತಿಯ ಒಂದು ಮೊತ್ತವೇ ದಾಖಲಾತಿಯನ್ನು ಕಾಣ್ತದೆ. ಪಂದ್ಯಾಟದ ಗೆಲುವಿನ ಮೆಟ್ಟಿಲು ಬಹಳಷ್ಟು ಸುಲಭದಾಯಕವಾಗ್ತದೆ. ಸ್ವಸ್ತಿಗೆ ಎಸೆದ ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ 2ನೇ ಬಾರಿ ಸ್ವಸ್ತಿಕ್ ಟು ಸತೀಶ್.
ಬಹಳಷ್ಟು ಉತ್ತಮ ರೀತಿಯಿಂದ ಎಸೆತ ಚೆಂಡನ್ನು ತಿರುಗಿಸುವಂತ ಪ್ರಯತ್ನಗಳು ಬರ್ತಾ ಇದೆ. ಇನ್ ಸ್ವಿಂಗ್ ಔಟ್ ಸ್ವಿಂಗ್ ಡೆಲಿವರಿಯನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ದಿನಗಳಲ್ಲಿ ಟೆನ್ನಿಸ್ ಕ್ರಿಕೆಟ್ ವಿದ್ಯಮಾನದಲ್ಲಿ ಪ್ರತಿಯೊಂದು ತಂಡದಲ್ಲೂ ಕೂಡ ಬಹಳಷ್ಟು ಮಂದಿ ಅನುಭವಿ ಎಸೆಗಾರರೆಲ್ಲರೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಎಸೆಗಾರಿಕೆಯನ್ನು ಮಾಡ್ತಾರೆ. ಬಹಳಷ್ಟು ಮಂದಿ ಎಸೆತಗಾರರು ಯಶಸ್ಸನ್ನು ದಾಖಲಿಸಿಕೊಳ್ತಾರೆ. ಬಹಳಷ್ಟು ಉತ್ತಮ ರೀತಿಯಿಂದ ಎಸೆತ ಮತ್ತೆ ಓಚುಗಳು ಬರ್ತಾ ಇಲ್ಲ. ಸೆಲೆಬ್ರಾ ವಿಭಾಗದಲ್ಲಿ ಹಜಾರ್ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಡಾಟ್ ಬಾಲ್ ಸೇರ್ಪಡೆಗಳು 3-3 ಚುಕ್ಕಿ ಎಸೆತ ಅಂಕಿಅಂಶ ಪಕ್ಷಣ ಕಂಡ್ಕೊಳ್ತಾ ಇದೆ. 12ರಲ್ಲಿ ಸ್ಥಗಿತತೆಯನ್ನು ಕಾಣ್ತಾ ಇದೆ. ಮತ್ತೆ 4ನೇ ಬಾರಿ ಸ್ವಸ್ತಿಕ್ ಉದಾರಿ ಆವರಿಸಿಕೊಂಡು ಬೀಸುವಂತಹ ಪ್ರಯತ್ನ ತನ್ನ ಮೂಲಕ ಔಟ್ ರೈಡ್ಸ್ ಆಗ್ತಾ ಇದೆ. ಉದಾರಿ ಆಘಾತವನ್ನು ಕಾಣ ಪ್ರಸಾರ ವಾಯ್ಸ್ ಸ್ಪೋರ್ಟ್ಸ್ ನಲ್ಲಿ ಸಾಗಿ ಹೋಗ್ತಾ ಇದೆ. ಪ್ರಮುಖ ಕ್ಯಾಮರಾಮ್ಯಾನ್ಗಳು ಅಲಿ, ಅರ್ಫಾತ್, ಆಸಿಫ್ ಭಾಯ್ ಇವರೆಲ್ಲರ ಒಂದು ಚಾಣಕ್ಯತೆ ಒಂದು ಕೆಲಸಗಳಿಂದ ಬಹಳಷ್ಟು ಉತ್ತಮ ರೀತಿಯಿಂದ ನೇರ ಪ್ರಸಾರ ಸಾಗಿ ಹೋಗ್ತಾ ಇದೆ. ಮತ್ತೆ ಸೊಸೆಕ್ ಶಾಟ್ ಮಾಡುವಂತಹ ಪ್ರಯತ್ನ ಮಾಡಿದ್ರು. ತನ್ನ ಮೂಲಕ ಡೀಪ್ ಪಾಯಿಂಟ್ ಭಾಗದಲ್ಲಿ ಸಾಗ್ತಾ ಇದೆ. ಕೇವಲ ಒಂದು ಓಟಲ್ಲಿ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. ಆ ನಿಟ್ಟಿನಲ್ಲಿ ಮುಕ್ತಾಯದ 3 ಓವರ್ಗಳಿಗೆ ತಂಡದ ಒಟ್ಟು ಮೊತ್ತ 14. ಹದಿನೆಂಟಕ್ಕೆ 23 ಓಟುಗಳು ಬರಬೇಕಾಗಿದೆ ಬಿಸಿಸಿಯ ಜಯಕ್ಕಾಗಿ. ಅಂತಿಮ 18 ಎಸೆತ 23 ಓಟುಗಳು ಬರಬೇಕಾಗಿದೆ. 18ಕ್ಕೆ 23. ಸಾಕಷ್ಟು ಉತ್ತಮ ರೀತಿಯಾಗಿ ಸ್ಕೋರರ್ ಕಾರ್ಯವನ್ನು ನಿರ್ವಹಿಸ್ತಾ ಇರತಕ್ಕಂಥ ಅಸ್ಲಾಂ, ತಬ್ರೇಜ್, ಸಲ್ಮಾನ್ ಈ ಮೂವರೇ ಕೂಡ ವೈಸ್ ಸ್ಪೋರ್ಟ್ಸ್ ಸಂಘಟಕರು ಬಹಳಷ್ಟು ಉತ್ತಮ ರೀತಿಯಿಂದ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಜೊತೆಗೂಡಿಕೊಂಡು ಹಾಗೆ ಸಿಆರ್ ಅವರು ಕೂಡ ಇದ್ದಾರೆ, ಹಾಗೆ ಇಲ್ಲರವರು ಕೂಡ ಇದ್ದಾರೆ, ಯಾಸೀನ್ ಬಾರವರು ಕೂಡ ಇದ್ದಾರೆ. ಇವರೆಲ್ಲರ ಒಂದು ಹಗಲಿರುಳು ಪ್ರಯತ್ನದ ಒಂದು ಶ್ರಮದಲ್ಲಿ ಒಂದು ಹೆಗಡೆ ನಗರ್ ಚಾಂಪಿಯನ್ಸ್ ಲೀಗ್ ಕ್ರಿಕೆಟ್ ಪಂದ್ಯ ಕೂಡ ಸಾಗಿ ಹೋಗ್ತಾ ಇದೆ. ಅಂತಿಮ 18ಕ್ಕೆ 23. ಮತ್ತೆ ಸಣ್ಣ ಬಹಳಷ್ಟು ಉತ್ತಮ ರೀತಿಯಿಂದ ಹೊಡೆತವನ್ನು ದಾಖಲಿಸಿದ್ರು. ಓವರ್ ಅಕ್ಷ ಕೋರ್ಸ್ ಭಾಗದಲ್ಲಿ ಸಾಗ್ತಾ ಇದೆ. 2 ಓಟುಗಳ ಹೆಚ್ಚುವರಿ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ತಂಡದ ಮೊತ್ತ 16ಕ್ಕೆ ತಲುಪ್ತಾ ಇದೆ. ದಿನದ ಮೊದಲ ಪಂದ್ಯಾಕೂಟ ಕನಿಷ್ಠ ಮೊತ್ತವನ್ನು ಚೇಸ್ ಮಾಡ್ತಾ ಇರ್ತಕ್ಕಂಥ ಬಿಸಿಸಿ ಆಟಗಾರರು 2 ವಿಕೆಟ್ಸ್ ಅನ್ನು ಕಳೆದುಕೊಂಡು ಪ್ರಗತಿಯ 4ನೇ ಓವರ್ನಲ್ಲಿ 16 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಬಹಳಷ್ಟು ಕುತೂಹಲಕಾರಿ ಪಂದ್ಯಾಕೂಟ. ಜಯದ ಅವಕಾಶ ಇನ್ನು ಕೂಡ 50-50. ವಿಜಯಲಕ್ಷ್ಮಿ ಚಂಚಲ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ. ವೈಡ್ ಬಾಲ್ ಸೂಚನೆಗಳು ಬರ್ತಾ ಇದೆ. ಔಟ್ ಸೈಡ್ ಲಕ್ಷ್ಮಿಗೆ ಹೊರತಿರುವನ್ನ ಕಾಣ್ತಾ ಇದೆ. ಉಚಿತ ಓಟುಗಳು ಬರ್ತಾ ಇದೆ. ಅತಿರಿಕ್ತ ಓಟುಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. 17ಕ್ಕೆ ತಲುಪ್ತಾ ಇದೆ ಬಿಸಿಸಿಯ ಮೊತ್ತ. ಡೈನಾಮಿಕ್ ಡ್ಯಾಶಸ್ ಮತ್ತು ಜಯ ಕರ್ನಾಟಕ ಆಟಗಾರ ಮುಂದಿನ ಪಂದ್ಯಾಟಕ್ಕಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳಿ ಅನ್ನೋದಕ್ಕೆ ಕೇಳಿಕೊಳ್ತಾ ಇದ್ದಾವೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತವನ್ನು ದಾಖಲಿಸಿದ್ರು. ಕವರ್ಸ್ ಭಾಗದಲ್ಲಿ ಸಾಗ್ತಾ ಇದೆ. ಮತ್ತೆ ಒಂದು ಓಟಗಳ ಹೆಚ್ಚುವರಿ 18ಕ್ಕೆ ತಲುಪ್ತಾ ಇದೆ. 2 ದಿನಗಳ ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಕ್ರಿಕೆಟ್ ಪಂದ್ಯಾಕೂಟ
ವೈ ಸ್ಪೋರ್ಟ್ಸ್ ರವರ ಒಂದು ನೇತೃತ್ವದಲ್ಲಿ ಸಾರಥ್ಯದಲ್ಲಿ ಒಂದು ಪಂದ್ಯ ಕೂಡ ಸಾಗ್ತಾ ಇದೆ. ಯಾಸೀನ್ ಮಾಲೀಕತ್ವದ ಒಂದು ಸಂಸ್ಥೆ ಈ ಪಂದ್ಯಾಟವನ್ನು ನಡೆಸ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯಿಂದ ಎಸೆತ ಬಿರುಸಿನ ಹೊಡೆತವನ್ನು ಕಾಣುವಂತ ಪ್ರಯತ್ನವನ್ನು ಮಾಡಿದ್ರು. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಗಳು ಬರ್ತಾ ಇದೆ. 37 ಮೊತ್ತವನ್ನು ಚೇಸ್ ಮಾಡ್ತಾ ಇರ್ತಕ್ಕಂಥ ಬ್ರದರ್ಸ್ ಆಟಗಾರರು ಪ್ರಗತಿಯ 4ನೇ ಓವರ್ನಲ್ಲಿ 18ಕ್ಕೆ 2 ವಿಕೆಟ್ಸ್ ಅನ್ನು ಕಳೆದುಕೊಳ್ತಾ ಇದೆ. ವಿನಯ್ ಮತ್ತು ಸತೀಶ್ ಅನ್ನುವಂತ ಆರಂಭಿಕ ಆಟಗಾರರ ವಿಕೆಟ್ಸ್ ಅನ್ನು ಕಳೆದುಕೊಳ್ತಾ ಇದೆ. ಇವಾಗ ಮಾಧ್ಯಮ ಸ್ಥಳದ ನಂಬುಗ ಸವ್ಯಸಾಚಿ ನಿಲುವಿನ ಆಟಗಾರರು ಅದ್ಯಾವ ರೀತಿಯಾಗಿ ತಂಡವನ್ನ ಕೊಂಡೊಯ್ತಾರೆ ನೋಡಬೇಕಾಗಿದೆ. ಹುದಾರಿ ಆವರಿಸಿಕೊಂಡು ಬೀಸುವಂತಹ ಪ್ರಯತ್ನ, ತನ್ನ ಮೂಲಕ ಶಾರ್ಟ್ ಮಿಡ್ ವಿಕೆಟ್ ಬಳಿ ಮತ್ತೆ ಹುದಾರಿ ಆಘಾತವನ್ನ ಕಾಣ್ತಾ ಇದೆ. ವಿನಯ್ ವಿಕೆಟ್ಸ್ ಕಳ್ಕೊಳ್ತಾ ಇದೆ. ಸುಜಿತ್ 2ನೇ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಹೊಸ ದಾಂಡಿಗ ತೌಫೀಕ್ ಅಂಕಣಕ್ಕೆ ಆಗಮಿಸಿಕೊಳ್ತಾ ಇದ್ದಾರೆ. 18ಕ್ಕೆ 3 ವಿಕೆಟ್ಸ್ ಅನ್ನು ಕಳೆದುಕೊಳ್ತಾ ಇದೆ. ಇವತ್ತಿನ ದಿನಗಳಲ್ಲಿ ಟೆನ್ನಿಸ್ ಕ್ರಿಕೆಟ್ ವಿದ್ಯಮಾನವನ್ನು ಗಮನಿಸಿಕೊಂಡ್ರೆ ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಂದು ಸಂಘ ಸಂಸ್ಥೆಗಳು ಕೂಡ ಈ ರೀತಿಯಾಗಿರ್ತಕ್ಕಂಥ ಹಗಲು ವ್ಯವಸ್ಥಿತವಾಗಿರ್ತಕ್ಕಂಥ ಕ್ರಿಕೆಟ್ ಪಂದ್ಯಾಕೂಟವನ್ನು ನಡೆಸ್ತಾರೆ. ಆ ಪೈಕಿ ವೈ ಸ್ಪೋರ್ಟ್ಸ್ ಅನ್ನುವಂಥ ಒಂದು ಸಂಸ್ಥೆ 2 ದಿನಗಳ ಕಾಲ ಹಗಲಿನ ವ್ಯವಸ್ಥಿತವಾಗಿರ್ತಕ್ಕಂಥ ದಾಖಲೆಯ ಒಂದು ಪಂದ್ಯಾಕೂಟವನ್ನು ನಡೆಸ್ತಾ ಇದೆ. ರಾಜ್ಯದ ಸುಪ್ರಸಿದ್ಧ ತಂಡಗಳೆಲ್ಲವೂ ಕೂಡ ಈ ಒಂದು ಟೂರ್ನಮೆಂಟ್ ನಲ್ಲಿ ಭಾಗವಹಿಸ್ತಾ ಇದೆ. ವೈಡ್ ಬಾಲ್ ಸೂಚನೆಗಳು ಬರ್ತಾ ಇದೆ. ಔಟ್ಸೈಡ್ ದಿ ಲೆಗ್ ಸ್ಟಿಕ್ ಒಂದು ವಿಕೆಟ್ಸ್ ಅನ್ನ ಸಣ್ಣ ಪಡ್ಕೊಂಡ್ರು ಕೂಡ 2 ಉಚಿತ ಓಟವನ್ನು ಈ ಓವರ್ ನಲ್ಲಿ ನೀಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ತಂಡದ ಮೊತ್ತ 19ಕ್ಕೆ ತಲುಪ್ತಾ ಇದೆ. ಬೇರೋಸಿನ ಹೊಡೆತ ತನ್ನ ಮೂಲಕ ಕವಸ್ ಭಾಗದಲ್ಲಿ ಸಾಗ್ತಾ ಇದೆ. ಬಹಳ ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಬರ್ತಾ ಇದೆ. ಕೇವಲ ಒಂದು ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. ಒಂದೋಟದ ಹೆಚ್ಚುವರಿಯ ಮುಖಾಂತರವಾಗಿ 2ನೇ ದಶಕದ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ಬಿಸಿಸಿ ತಂಡದ ಮೊತ್ತ 20ಕ್ಕೆ ತಲುಪ್ತಾ ಇದೆ. ಅಂತಿಮ ಎಸೆತ ಸಣ್ಣ ಎಸೆಯಬೇಕಾಗಿದೆ 4ನೇ ಓವರ್ನಲ್ಲಿ. ತೌಫೀಕ್ ಸ್ಟ್ರೈಕರ್ ಭಾಗದಲ್ಲಿ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಗಳು ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಅಂತಿಮ 12 ಎಸೆತಗಳ ಮುಂದೆ ಜಯಕ್ಕಾಗಿ ಇನ್ನೂ ಕೂಡ 17 ಓಟಗಳು ಬರಬೇಕಾಗಿದೆ. 12ಕ್ಕೆ 17 ಹಂತವಾಗಿ ಎಸೆತಗಾರರು ಮೇಲುಗೈಯನ್ನು ಸಾಧಿಸ್ತಾ ಇದ್ದಾರೆ. ಆರಂಭಿಕ ಹಂತದಲ್ಲಿ ಮೈಸೂರು ಎಕ್ಸ್ಪ್ರೆಸ್ ಸಣ್ಣ ಎಸೆಗಾರಿಕೆಯನ್ನು ಮಾಡಿದ್ರು. ಆ ಬಳಿಕ ಮತ್ತೋರ್ವ ಅನುಭವಿ ಎಸೆಗಾರ ರಕ್ಷಿತ್ ಎಸೆಗಾರಿಕೆಯನ್ನು ಮಾಡಿದ್ರು. ಸ್ವಸ್ತಿಕ್ ಎಸೆಗಾರಿಕೆಯನ್ನು ಮಾಡಿದ್ರು. ಈ ರೀತಿಯಾಗಿ ಅನುಭವಿ ಎಸೆಗಾರರೆಲ್ಲರೂ ಕೂಡ ಒಂದು ರೀತಿಯಾಗಿ ಯಶಸ್ಸನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಇವಾಗ ಮತ್ತೆ ನಂಬುಗ ಎಸೆತಗಾರ ಸ್ವಸ್ತಿಕ್ ನಾಗರಾಜ್. ಅಂತಿಮ 12ಕ್ಕೆ 17 ಓಟಗಳು ಬರಬೇಕಾಗಿದೆ. 12ಕ್ಕೆ 17. ಸ್ವಸ್ತಿಕ್ ಎಸೆದ ಚೆಂಡು ಓಟಗಳು ಬರ್ತಾ ಇಲ್ಲ. ಅಂತಿಮ 11ಕ್ಕೆ 17 ಓಟಗಳು ಬರಬೇಕಾಗಿದೆ. 11ಕ್ಕೆ 17. ಕುತೂಹಲಕಾರಿ ಪಂದ್ಯಾಕೂಟ. ಗೆಲುವಿನ ಹುಡುಕಾಟದಲ್ಲಿರ್ತಕ್ಕಂಥ ಬಿಸಿಸಿ ಆಟಗಾರರು ಓಟಗಳನ್ನು ದಾಖಲಿಸಬೇಕಾಗಿದೆ. ಲೋವರ್ ಪುಲ್ಟಾಸಿ ಅವಕಾಶ ಮಾಡಿಕೊಟ್ರು. ಅಜರ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ರನ್ಔಟ್ಗಾಗಿ ಮನವಿಯನ್ನು ಮಾಡಿದ್ರು. ನಾಟ್ ಔಟ್. ತೀರ್ಪುಗಳು ಬರ್ತಾ ಇಲ್ಲ. ಓಟಗಳ ಹೆಚ್ಚುವರಿ ಆಗ್ತಾ ಇದೆ. 21ಕ್ಕೆ ತಲುಪ್ತಾ ಇದೆ. ಬಿಸಿಸಿ ಬ್ರದರ್ಸ್ ಆಟಗಾರರ ಜಯಕ್ಕಾಗಿ ಇನ್ನೂ ಕೂಡ 16 ಓಟಗಳು ಬರಬೇಕಾಗಿದೆ. 10 ಎಸೆತಗಳ ಮುಂದೆ 16 ಓಟಗಳು ಬರಬೇಕಾಗಿದೆ. ಡೀಪ್ ಸ್ಕ್ವೇರ್ ಕ್ಷೇತ್ರ ರಕ್ಷಣೆಯಲ್ಲಿ ಕಾಣ್ತಾ ಇದೆ. ಲಾಂಗ್ ಅನ್ನು ಬಳಸ್ತಾ ಇದ್ದಾರೆ.
ಡಿಪ್ ಎಕ್ಸ್ಟ್ರಾ ಕವರ್ಸ್ ಅನ್ನು ಬಳಸ್ತಾ ಇದ್ದಾರೆ, ಡೀಪ್ ಕವರ್ಸ್ ಅನ್ನು ಬಳಸ್ತಾ ಇದ್ದಾರೆ, ಡೀಪ್ ಪಾಯಿಂಟ್ ಅನ್ನು ಬಳಸ್ತಾ ಇದ್ದಾರೆ. 10ಕ್ಕೆ 16. ಸ್ವಸ್ತಿಕ್ ಎಸೆದ ಚೆಂಡು ತನ್ನ ಮೂಲಕ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದ್ದ ಅಜಾರ್ ಕ್ಯಾಚ್ ಅನ್ನು ಪಡ್ಕೊಂಡ್ರು. ತೌಫೀಕ್ ಅಂತಿಮ 6 ಎಸೆತಗಳ ಮುಂದೆ ಜಯಕ್ಕಾಗಿ 13 ಓಟಗಳು ಬರಬೇಕಾಗಿದೆ. 6ಕ್ಕೆ 13. ಅಂತಿಮ ಡೆತ್ ಓವರ್ನಲ್ಲಿ ಬಿರುಸಿನ ಹೊಡೆತಗಳನ್ನು ಅರವಿಂದ್ ಮತ್ತು ತವರೇಜ್ ದಾಖಲಿಸಿಕೊಂಡ್ರೆ, 13 ಓಟವನ್ನು ದಾಖಲಿಸಿಕೊಂಡ್ರೆ BCC ಆಟಗಾರರು ಪಂದ್ಯವನ್ನು ಜಯಿಸಬಹುದಾಗಿದೆ. ಇನ್ನೊಂದೆಡೆ ಮೊದಲ 2ರಿಂದ 3 ಎಸೆತಗಳು ಡಾಟ್ ಬಾಲ್ ಅನ್ನು ಮಾಡಿದರೆ MBCC ಜಯಿಸ್ತದೆ. ಅಲ್ಲಿ ವಿಕೆಟ್ ಕೀಪರ್ ಹಿಂಭಾಗದಲ್ಲಿ ಇರ್ತಕ್ಕಂಥ ಕ್ರೀಡಾ ಪ್ರೇಕ್ಷಕರು ಗಮನಿಸಿಕೊಳ್ಳಿ, ದಯವಿಟ್ಟು ಕಾಂಪೌಂಡ್ನಿಂದ ಹೊರಬಾಕಿ ನಿಂತುಕೊಂಡು ಪಂದ್ಯಾಟದ ವೀಕ್ಷಣೆ ಮಾಡಬೇಕು. ಇಲ್ಲದಿದ್ದಲ್ಲಿ ದಯವಿಟ್ಟು ಈ ಕಡೆ ಬನ್ನಿ ಸರ್, ಸಾಕಷ್ಟು ಜಾಗ ಇದೆ, ಇಲ್ಲಿ ಬಂದು ಕುಳಿತು ಪಂದ್ಯಾಟದ ವೀಕ್ಷಣೆ ಮಾಡಿ ಅನ್ನೋದು ಕೇಳಿಕೊಳ್ತಾ ಇದ್ದಾವೆ. ಅಲ್ಲಿ ಗೂಢರಕ್ಷಕರ ಹಿಂಭಾಗದಲ್ಲಿ ಇರ್ತಕ್ಕಂಥ ಕ್ರೀಡಾಭಿಮಾನಿಗಳು ದಯವಿಟ್ಟು ಗಮನಿಸಿಕೊಳ್ಳಿ. ಮೊಹಸಿನ್ ಬಾಯ್, ಅಲ್ಲಿ ಗೂಢರಕ್ಷಕರ ಹಿಂಭಾಗದಲ್ಲಿ ಎಂಟ್ರೆನ್ಸ್ ಅಲ್ಲಿ ಇರ್ತಕ್ಕಂಥ ಕ್ರೀಡಾಭಿಮಾನಿಗಳು ಕ್ರೀಡಾಪಟುಗಳು ಸರ್ ದಯವಿಟ್ಟು ಅಲ್ಲಿಂದ ಹೊರ ಹೋಗ್ಬೇಕು ಅನ್ನೋದ ಕೇಳಿಕೊಳ್ತಾ ಇದ್ದಾವೆ. ಮೊಹಸಿನ್ ಬಾಯ್ ದಯವಿಟ್ಟು JK ಆಟಗಾರರಾಗಿರ್ತಕ್ಕಂಥ ಮೊಹಸಿನ್ ಬಾಯ್ ದಯವಿಟ್ಟು ಹೊರ ಹೋಗ್ಬೇಕು, ಅಲ್ಲಿಂದ ಬದಿ ಸರಿಬೇಕು ಅನ್ನೋದ ಕೇಳಿಕೊಳ್ತಾ ಇದ್ದಾವೆ. ದಯವಿಟ್ಟು ಎಲ್ಲರೂ ಕೂಡ ಸಹಕರಿಸಬೇಕು. ಬೆರಸಿನ ಹೊಡೆತ ತನ್ನ ಮೂಲಕ ಲಾಂಗ್ ಆನ್ ಸಿಮಾರ ಕ್ಯಾನ್ಸಿನಲ್ಲಿ ಅರವಿಂದ್ ವಿಕೆಟ್ಸ್ ಎಲ್ಲ ಕಳ್ಕೊಳ್ತಾ ಇದೆ. ಭಾಗದಲ್ಲಿ ಹೊಸ ಬಾಲ್ ಕಾರ್ತಿಕ್ 3ನೇ ಬಾರಿ.
ಒಂದು ಓಟಗಳ ಸೇರ್ಪಡೆ ಆಗ್ತಾ ಇದೆ. 27ಕ್ಕೆ ತಲುಪ್ತಾ ಇದೆ. ಅಂತಿಮ 3 ಎಸೆತಗಳ ಮುಂದೆ ಜಯಕ್ಕಾಗಿ 10 ಓಟಗಳು ಬರಬೇಕಾಗಿದೆ. 3ಕ್ಕೆ 10. ಕಾರ್ತಿಕ್ ಎಸ್ಗಾರಿಕೆ ಭಾಗದಲ್ಲಿ ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು. ಓಟಗಳು ಬರ್ತಾ ಇಲ್ಲ. ಅಂತಿಮ 2ಕ್ಕೆ 10. ಈ ಪಂದ್ಯಾಟ తర్వాత ಜೈ ಕರ್ನಾಟಕ ವರ್ಸಸ್ ಡೈನಾಮಿಕ್ ಡ್ಯಾಶ್ ಶಾಸಕ ಆಟಗಾರರು ಸಿದ್ಧತೆ ಮಾಡಿಕೊಳ್ಳಿ ಅನ್ನೋದು ಕೇಳಿಕೊಳ್ತಾ ಇದ್ದಾವೆ. ಬಹಳಷ್ಟು ಉತ್ತಮ ರೀತಿಯಿಂದ ಎಸೆತ. ಬಾಯ್ ಮುಖಾಂತರವಾಗಿ ಓಟಗಳು ಬರ್ತಾ ಇದೆ. ಹೆಚ್ಚಾಗಿ MBCC ಆಟಗಾರರ ಮೊದಲ ಪಂದ್ಯಾಟವನ್ನ ಜಯಿಸುವಂತ ಹಂತದಲ್ಲಿ ಕಾಣ್ತಾ ಇದೆ. ಗೆಲುವಿನ ನಗೆಯನ್ನು ಬೀರುವಂತ ಹಂತದಲ್ಲಿ ಕಾಣ್ತಾ ಇದೆ. ಅಂತಿಮ ಎಸೆತ ಕಾರ್ತಿಕ್. ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನ ಮಾಡಿದ್ರು. 2ನೇ ದಿನದ ಮೊದಲ ಪಂದ್ಯಾಟವನ್ನ ಬ್ರದರ್ ಕ್ರಿಕೆಟ್ ಕ್ಲಬ್ ವರ್ಸಸ್ ಮಾಸ್ಟರ್ ಬ್ಲಾಸ್ಟರ್ ಕ್ರಿಕೆಟ್ ಕ್ಲಬ್ ಪಂದ್ಯಾಟವನ್ನು ಆಡಿದ್ರು. MBCC ವೈರೋಚಿತವಾಗಿರ್ತಕ್ಕಂಥ ಪಂದ್ಯಾಟದಲ್ಲಿ MBCC ಪಂದ್ಯಾಟವನ್ನು ಜಯಿಸ್ತಾ ಇದೆ. ಅಭಿನಂದಿಸಿಕೊಳ್ತಾ ಇದ್ದಾವೆ. ಅದೇ ರೀತಿ BCC ಆಟಗಾರರಿಗೆ ಕೂಡ ಅಭಿನಂದನೆಯನ್ನ ಸಮರ್ಪಿಸಿಕೊಂಡು